ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ತುಂಬಾನೇ ತಲೆ ಕೆಡಿಸೋ ಮೂವಿಗಳಲ್ಲಿ ಒಂದಾದ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಅಟ್ ಒನ್ಸ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯಲ್ಲಿ ಮಲ್ಟಿವರ್ಸ್ ಕಾನ್ಸೆಪ್ಟ್ ಇರೋದ್ರಿಂದ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಏನಾಗ್ತಿದೆ ಮೂವಿಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಮಾರ್ವೆಲ್ ಮೂವೀಸ್ ಅಲ್ಲಿ ಮಲ್ಟಿವರ್ಸ್ ಕಾನ್ಸೆಪ್ಟ್ ತೋರಿಸಿದರೆ, ಸ್ಪೈಡರ್ ವರ್ಸ್ ಆನಿಮೇಟೆಡ್ ಸೀರೀಸ್ ಅಲ್ಲಿ ಇನ್ನಷ್ಟು ಡೀಪ್ ಆಗಿ ಮಲ್ಟಿವರ್ಸ್ ಬಗ್ಗೆ ಹೇಳಿದ್ದಾರೆ. ಈ ಮೂವಿಯಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇದೆ, ಆದ್ರೆ ಅರ್ಥ ಮಾಡ್ಕೊಳ್ಳೋದು ಮಾರ್ವೆಲ್ ಮೂವಿ ನೋಡೋ ಅಷ್ಟು ಸುಲಭ ಅಲ್ಲ. ಈ ಮೂವಿಯಲ್ಲಿ ಕಾಮಿಡಿ ಇದೆ, ಆಕ್ಷನ್ ಇದೆ, ಡ್ರಾಮಾ ಇದೆ, ಎಮೋಷನ್ ಕೂಡ ಇದೆ. ಎಲ್ಲಾ ಜಾನರ್ ಮಿಕ್ಸ್ ಆಗಿರೋ ಮೂವಿ ಅಂತಾನೆ ಹೇಳ್ಬೋದು. ಬೆಸ್ಟ್ ಮೂವಿ, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಎಡಿಟಿಂಗ್ ಎಲ್ಲ ಸೇರಿ 7 ಆಸ್ಕರ್ ಅವಾರ್ಡ್ ಗೆದ್ದಿದೆ ಈ ಮೂವಿ. ಸೊ ಮೂವಿಯ ಸ್ಟೋರಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಎಲ್ಲಾ ಸೀನ್ ವೈಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಎವ್ಲಿನ್ ಅನ್ನೋ ಮಹಿಳೆ ಮತ್ತೆ ಅವಳ ಗಂಡ ವೇಮಂಡ್ ನ ತೋರಿಸ್ತಾರೆ. ಇವರಿಬ್ರು ಆಕ್ಚುಲಿ ಚೈನೀಸ್ ಆಗಿದ್ದಾರೆ. 20 ವರ್ಷದ ಹಿಂದೆ ಅಮೆರಿಕಾಗೆ ಬಂದು ಸೆಟಲ್ ಆಗಿ ಇಲ್ಲಿ ಲಾಂಡ್ರಿ ನಡೆಸ್ತಾ ಇದ್ದಾರೆ. ಅದೇ ಬಟ್ಟೆ ವಾಶ್ ಮಾಡಿ ಕೊಡೋ ಕೆಲಸ. ಆದ್ರೆ ಸಮಸ್ಯೆ ಏನಂದ್ರೆ, ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅವರು ಅಂದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಆಡಿಟಿಂಗ್ ನಡೆಸ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಎಲ್ಲಾ ರೆಸಿಪ್ಟ್ಗಳು, ಅಕೌಂಟ್ ಬುಕ್ಸ್ ಎಲ್ಲವನ್ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ತಗೊಂಡು ಹೋಗೋಕೆ ಅಂತ ಎವ್ಲಿನ್ ಎಲ್ಲ ಹೊಂಚ್ಕೋಬೇಕಾದ್ರೆ ವೇಮಂಡ್ ಡಿವೋರ್ಸ್ ಪೇಪರ್ಸ್ ನ ಅಲ್ಲಾಡಿಸ್ಕೊಂಡು ಇವಳ ಹಿಂದೆ ಓಡಾಡ್ತಿದ್ದಾನೆ, ನಾವು ಈಗ್ಲೇ ಮಾತಾಡ್ಬೇಕು ಅಂತ. ಆದ್ರೆ ಎವ್ಲಿನ್ ನನಗೆ ಮಾಡೋಕೆ ತುಂಬಾನೇ ಕೆಲಸ ಇದೆ. ಇವತ್ತು ಚೈನೀಸ್ ನ್ಯೂ ಇಯರ್ ಪಾರ್ಟಿ ಬೇರೆ ಇರೋದ್ರಿಂದ ಚೈನಾಯಿಂದ ನಮ್ಮ ಅಪ್ಪ ಬರ್ತಾ ಇದ್ದಾರೆ. ಅವರು ತುಂಬಾನೇ ಸ್ಟ್ರಿಕ್ಟ್, ಎಲ್ಲ ಸರಿಯಾಗಿ ನಡೀಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂತಾರೆ ಅಂತ ಹೇಳಿ ಲಾಂಡ್ರಿಗೆ ಬರ್ತಾಳೆ ಕೆಲಸ ನೋಡೋಕೆ ಅಂತ. ಇದೇ ರೀತಿ ಗಂಡ ಹೆಂಡತಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಕು ಟೈಮ್ ಇರಲ್ಲ. ಇವ್ರಿಗೆ ಮಗಳು ಬೇರೆ ಇದ್ದಾಳೆ, ಇವಳ ಹೆಸರು ಜೋಯ್. ಇವಳ ಕಡೆನೂ ಗಮನ ಕೊಡೋಕೆ, ಇವಳು ಹೇಳೋ ಮಾತನ್ನ ಕೇಳೋಕೆ ತಂದೆ ತಾಯಿ ಹತ್ರ ಸಮಯನೇ ಇಲ್ಲ. ಎಲ್ಲಾ ಜೊತೆಗೆ ಇದ್ರು ದೂರ ಇದ್ದಂಗಿದ್ದಾರೆ. ಜೋಯ್ಗೆ ಬೆಕಿ ಅನ್ನೋ ಗರ್ಲ್ ಫ್ರೆಂಡ್ ಇದ್ದಾಳೆ, ಅಂದ್ರೆ ಜೋಯ್ ಲೆಸ್ಬಿಯನ್. ಇವಳು ಹುಡುಗಿ ಆಗಿದ್ರು ಇನ್ನೊಬ್ಳು ಹುಡುಗಿಗೆ ಅಟ್ರಾಕ್ಟ್ ಆಗಿ ಅವಳ ಜೊತೆನೆ ಮದುವೆ ಆಗ್ಬೇಕು ಅಂತ ಇದ್ದಾಳೆ. ಇದು ಎವ್ಲಿನ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ಇವ್ರಪ್ಪ ಎವ್ಲಿನ್ ಮತ್ತೆ ವೇಮಂಡ್ ನ ಪ್ರೀತಿಯನ್ನೇ ಒಪ್ಪಿರಲ್ಲ. ಎವ್ಲಿನ್ ನ ಮನೆಯಿಂದ ಒದ್ದು ಓಡಿಸಿರ್ತಾರೆ, ಅವನ್ನ ಮದುವೆ ಆಗ್ಬೇಕು ಅಂದ್ರೆ ಅವನ ಜೊತೆನೆ ಇರು, ನಮ್ಮನೆ ಕಡೆ ತಲೆ ಹಾಕ್ಬೇಡ ಅಂತ. ಹೀಗಿರುವಾಗ ಜೋಯ್ ಬೆಕ್ಕಿನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಸುಮ್ನಿರ್ತಾರ, ಕಾಲಲ್ಲಿರೋದು ಕೈಗೆ ತಗೊಂಡು ಹೊಡಿತಾರೆ. ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಎವ್ಲಿನ್ ಅವರಪ್ಪ ಫ್ಲೈಟ್ ಅಲ್ಲಿ ಚೈನಾಯಿಂದ ಅಮೆರಿಕಾಗೆ ತಮ್ಮ ಮಗಳ ಮನೆಗೆ ಬರ್ತಾರೆ. ಬರ್ತಿದ್ದಂಗೆ ಇನ್ನೂ ತಿಂಡಿ ಆಗಿಲ್ವಾ ಅಂತ ಬೈಯೋದ್ರ ಜೊತೆಗೆ ಜೋಯ್ಗೆ ಚೈನೀಸ್ ಮಾತಾಡೋಕೆ ಸರಿಯಾಗಿ ಬರ್ತಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜೋಯ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕಾ ಅಲ್ಲೇ. ಜೋಯ್ ತನ್ನ ತಾಯಿಗೆ ತುಂಬಾನೇ ಕನ್ವಿನ್ಸ್ ಮಾಡೋಕೆ ನೋಡ್ತಾ ಇದ್ದಾಳೆ, ಬೆಕಿಯ ಬಗ್ಗೆ ಎಲ್ಲಾ ವಿಷಯ ತಾತುಂಗೆ ಹೇಳಿ ಪರವಾಗಿಲ್ಲ ಅಂತ. ಆದ್ರೆ ಕಸ್ಟಮರ್ಸ್ ನ ಅಟೆಂಡ್ ಮಾಡೋದ್ರಲ್ಲಿ ಜೋಯ್ ಜೊತೆ ಎವ್ಲಿನ್ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಇದೇ ವಿಷಯಕ್ಕೆ ಇಬ್ರು ಜಗಳ ಆಡ್ಬೇಕಾದ್ರೆ ಹಿಂದೆ CCTV ಮಾನಿಟರ್ ಅಲ್ಲಿ ವೇಮಂಡ್ ವಿಚಿತ್ರವಾಗಿ ಆಡ್ತಿರೋದನ್ನ ನಾವು ನೋಡ್ಬೋದು. ಇದ್ದಕ್ಕಿದ್ದಂಗೆ ಯಾವ್ದೋ ಆತ್ಮಕ್ಕೆ ಪೊಸೆಸ್ಟ್ ಆಗಿರೋ ರೀತಿ ಆಡ್ತಾ ಇದ್ದಾನೆ. ಇಡೀ ಲಾಂಡ್ರಿ ತುಂಬಾ ಎಗರಾಡ್ಕೊಂಡು ಓಡಾಡ್ತಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನಾರ್ಮಲ್ ಆಗ್ತಾನೆ. ಯಾಕೆ ಈ ರೀತಿ ಆಡ್ತಿದ್ದ ಇವನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಇನ್ನ ಜಾಯ್ ಬೆಕಿ ಬಗ್ಗೆ ತಾತಂಗೆ ಹೇಳೋಕೆ ಹೋದಾಗ ಎವ್ಲಿನ್ ಇವಳನ್ನ ತಡೆದು ಬೆಕಿ ಜಾಯ್ನ ಫ್ರೆಂಡ್ ಅಷ್ಟೇ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಜಾಯ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾಳೆ. ನಾನು ಹೇಗಿದ್ದೀನೋ ಹಾಗೆ ಯಾಕೆ ನಮ್ಮ ಫ್ಯಾಮಿಲಿ ಅವರು ನನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ. ಇನ್ನ ವೇಮಂಡ್ ಡಿವೋರ್ಸ್ ಕೊಡೋಕೆ ರೆಡಿ ಆಗಿಲ್ಲ, ಡಿವೋರ್ಸ್ ಪೇಪರ್ಸ್ ತಗೊಂಡು ಓಡಾಡ್ತಿದ್ದಾನೆ ಅಷ್ಟೇ. ಯಾಕಂದ್ರೆ ಇದರಿಂದಾದ್ರೂ ಸ್ವಲ್ಪ ಇಬ್ರು ಮಾತಾಡಿ ತಮ್ಮ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬಹುದು ಅಲ್ವಾ ಅಂತ. ಇವರಿಬ್ರು ಏನೋ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಬೇರೆ ಆಗ್ತಿಲ್ಲ ಸ್ನೇಹಿತರೆ. ಲಾಂಡ್ರಿ ನಡೆಸೋದ್ರಲ್ಲಿ, ಮನೆಯನ್ನ ಮೇಂಟೈನ್ ಮಾಡೋದ್ರಲ್ಲಿ ಎವ್ಲಿನ್ ಎಷ್ಟು ಬ್ಯುಸಿ ಆಗಿದ್ದಾಳೆ ಅಂದ್ರೆ, ಪರ್ಸನಲ್ ಲೈಫ್ ಇದೆ, ಗಂಡ ಮಗಳು ಇದಾರೆ ಅನ್ನೋದನ್ನೇ ಇವಳು ಮರ್ತೋಗಿರ್ತಾಳೆ. ಇವಳಿಗೆ ಯಾರ ಬಗ್ಗೆನೂ ಗಮನನೇ ಇರಲ್ಲ. ಅದನ್ನ ಸರಿ ಮಾಡೋಕೆ ನೋಡ್ತಿದ್ದಾನೆ ಅಷ್ಟೇ ವೇಮಂಡ್. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಎವ್ಲಿನ್, ವೇಮಂಡ್ ಮತ್ತೆ ಎವ್ಲಿನ್ ಅವರಪ್ಪ 3 ಜನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಇವರ ಆಡಿಟರ್ ಆದ ಡಿಯರ್ಡ್ರೆ ಅನ್ನೋ ಮಹಿಳೆಯನ್ನ ಮೀಟ್ ಮಾಡೋಕೆ ಬರ್ತಾ ಇದ್ದಾರೆ. ಲಿಫ್ಟ್ ಅಲ್ಲಿ ಇವರು ಮೇಲೆ ಹೋಗ್ಬೇಕಾದ್ರೆ ವೇಮಂಡ್ ಮತ್ತೆ ದೆವ್ವ ಮೆಟ್ಕೊಂಡಿರೋರಂಗೆ ಆಡ್ತಾ ಬ್ಯಾಗ್ ಇಂದ ಛತ್ರಿ ತೆಗೆದು CCTVಗೆ ಅಡ್ಡ ಇಡ್ಕೊಂಡು ಎವ್ಲಿನ್ ನ ಕಿವಿಗೆ ಇಯರ್ ಫೋನ್ಸ್ ತರ ಇರೋ ಇಯರ್ ಪೀಸ್ ನ ಹಾಕಿ, ನನಗೆ ಈಗ ಎಲ್ಲ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಟೈಮ್ ಇಲ್ಲ, ಸದ್ಯಕ್ಕೆ ನೀನು ಆಡಿಟರ್ ಹತ್ರ ಹೋಗ್ತಿದ್ದಂಗೆ ಅಲ್ಲೇ ಇರೋ ಗಾರ್ಡ್ ರೂಮ್ಗೆ ಬಾ ಅಂತ ಹೇಳಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಪೇಪರ್ ಮೇಲೆ ಬರೆದು ಕೊಡ್ತಾನೆ. ಇವನು ಎವ್ಲಿನ್ಗೆ ಹಾಕಿದ್ದ ಇಯರ್ ಪೀಸ್ ಇವಳ ತಲೆನ ಸ್ಕ್ಯಾನ್ ಮಾಡಿದಾಗ ಇವಳಿಗೆ ತನ್ನ ಇಲ್ಲಿವರೆಗಿನ ಇಡೀ ಲೈಫ್ ಕಣ್ ಮುಂದೆನೆ ಬರುತ್ತೆ. ಇವಳು ಹುಟ್ಟಿದ್ದು, ಆಮೇಲೆ ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಲ್ಲಿ ಮೀಟ್ ಆದ ವೇಮಂಡ್ ಜೊತೆ ಮುಂದೆ ಪ್ರೀತಿ ಆಗಿದ್ದು, ಪ್ರೀತಿನ ತಂದೆ ತಾಯಿ ಒಪ್ಪದೆ ಇದ್ದಾಗ ಮನೆ ಬಿಟ್ಟು ಬಂದಿದ್ದು. ಇವಳು ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದವಳು ಆಗೋಕಾಗ್ದೆ ಲಾಂಡ್ರಿ ಶುರು ಮಾಡಿ ತನ್ನ ತಂದೆ ಯಾವಾಗ ಕಾಲ್ ಮಾಡಿ ಎಲ್ಲ ಪ್ಯಾಚ್ ಅಪ್ ಮಾಡ್ಕೊಂತಾರೆ ಅಂತ ಕಾಯ್ತಾ ಇರ್ತಾಳೆ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಇವರಪ್ಪ ಈಗ ಇವಳನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ. ಇಷ್ಟು ಈಗ ಎವ್ಲಿನ್
ಎವ್ಲಿನ್ಗೆ ಕಣ್ಣ ಮುಂದೆ ಕಾಣಿಸಿ ಆದ್ಮೇಲೆ ವೇಮಂಡ್ ನಾರ್ಮಲ್ ಆಗ್ತಾನೆ. ಇಲ್ಲಿವರೆಗೂ ಮಾತಾಡಿದ್ದು ತನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾನೆ. ಇವನಿಗೆ ಲಿಫ್ಟ್ ಅಲ್ಲಿ ಏನ್ ನಡೀತು, ಇವನು ಎವ್ಲಿನ್ಗೆ ಏನ್ ಹೇಳ್ದ ಅಂತ ಇವನ್ಗೂ ಗೊತ್ತಿರಲ್ಲ ಸ್ನೇಹಿತರೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈಗ ಇವರು ಆಡಿಟರ್ ಡಿಯರ್ಡ್ರೆ ಹತ್ರ ಬಂದಾಗ ಟ್ಯಾಕ್ಸ್ ಗೆ ಸಂಬಂಧಿಸಿದಂತೆ ತುಂಬಾನೇ ಸಮಸ್ಯೆ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವ್ಯಾವ ರೆಸಿಪ್ಟ್ ನ ಆಡಿಟ್ ಮಾಡೋಕೆ ಸೇರ್ಸ್ಬೇಕು, ಯಾವ್ದನ್ನ ಸೇರ್ಸ್ಬಾರ್ದು ಅಂತ ಸರಿಯಾಗಿ ಎವ್ಲಿನ್ಗೆ ಗೊತ್ತಾಗ್ತಿರಲ್ಲ. ಪರ್ಸನಲ್ ಯೂಸ್ಗೆ ಅಂತ ತಗೊಂಡಿರೋ ವಸ್ತುಗಳನ್ನೆಲ್ಲ ಬಿಸ್ನೆಸ್ ಗೆ ಅಂತ ಸೇರ್ಸ್ಬಿಟ್ಟಿದ್ದಾಳೆ. ಡೆಬಿಟ್ ಕ್ರೆಡಿಟ್ ಇದೆರಡರ ತಲೆನೋವು ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ಗೊತ್ತಿರುತ್ತೆ. ಟ್ಯಾಕ್ಸ್ ಸಮಸ್ಯೆಯನ್ನ ನೀವು ಬಗೆಹರಿಸಿಕೊಳ್ಳಿಲ್ಲ ಅಂದ್ರೆ ನಿಮ್ಮ ಲಾಂಡ್ರಿನ ಸೀಸ್ ಮಾಡಿ ನಮ್ಮ ವಶಕ್ಕೆ ತಗೊಂತೀವಿ ಅಂತ ಡಿಯರ್ಡ್ರೆ ಹೇಳ್ಬೇಕಾದ್ರೆ ವೇಮಂಡ್ ಲಿಫ್ಟ್ ಒಳಗೆ ಇವಳಿಗೆ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ನ ಓದ್ತಾಳೆ. ಏನ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಇವಳು ಹಾಕಿರೋ ಶೂಸ್ ನ ಉಲ್ಟಾ ಹಾಕೊಂಡು ಇವಳು ಗಾರ್ಡ್ ರೂಮ್ ಅಲ್ಲಿ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತ ಇಯರ್ ಪೀಸ್ ಅಲ್ಲಿರೋ ಗ್ರೀನ್ ಬಟನ್ ನ ಪ್ರೆಸ್ ಮಾಡ್ಬೇಕು ಅಂತ ಇರುತ್ತೆ. ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ಎವ್ಲಿನ್ ಸೀದಾ ಗಾರ್ಡ್ ರೂಮ್ ಗೆ ಬರ್ತಾಳೆ. ಅಂದ್ರೆ ಇವಳ ದೇಹ ಬಂದಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆಲ್ಲ ನಡೀತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಕಾಲೇಜು ಸ್ಕೂಲಲ್ಲಿ ಕುತ್ಕೊಂಡಿದ್ದಾಗ ಟೀಚರ್ ಹೇಳ್ತಿರೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಬಾಡಿ ಸ್ಕೂಲು ಕಾಲೇಜಲ್ಲೇ ಇದ್ದು ಮೈಂಡ್ ಫಾರಿನ್ ಎಲ್ಲ ಸುತ್ತಾಡ್ಕೊಂಡು ಬರುತ್ತಲ್ಲ, ಅದೇ ತರ ಇಲ್ಲಿಗೆ ಬೇರೆ ಯೂನಿವರ್ಸ್ ಇಂದ ವೇಮಂಡ್ ಬಂದು ಮಲ್ಟಿವರ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಸ್ಪೈಡರ್ ಮ್ಯಾನ್ ನ ರೀಸೆಂಟ್ ಮೂವೀಸ್, ಡಾಕ್ಟರ್ ಸ್ಟ್ರೇಂಜ್ ಮೂವೀಸ್ ಎಲ್ಲ ನೀವು ನೋಡೇ ಇರ್ತೀರಾ. ನಮ್ಮ ಜಗತ್ತಿನ ರೀತಿನೇ ತುಂಬಾನೇ ಯೂನಿವರ್ಸ್ ಗಳು ಪ್ಯಾರಲಲ್ ಆಗಿ ಇರ್ತವೆ. ಎಲ್ಲಾ ಯೂನಿವರ್ಸ್ ಅಲ್ಲೂ ನಾವು ಇರ್ತೀವಿ, ಆದ್ರೆ ಲೈಫ್ ಅಲ್ಲಿ ಎಲ್ಲಾ ಘಟನೆಗಳು ಸೇಮ್ ನಡೆಯೋದಿಲ್ಲ, ಸಿಮಿಲರ್ ಆಗಿರುತ್ತೆ ಅಷ್ಟೇ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಒಂದು ಯೂನಿವರ್ಸ್ ಅಲ್ಲಿ ಗಂಡ ಹೆಂಡತಿ ಆಗಿರೋರು ಇನ್ನೊಂದು ಯೂನಿವರ್ಸ್ ಅಲ್ಲಿ ಡಿವೋರ್ಸ್ ತಗೊಂಡಿರ್ಬೋದು. ಇಲ್ಲ ಒಂದು ಯೂನಿವರ್ಸ್ ಅಲ್ಲಿ ಗಂಡ ಹೆಂಡತಿ ಆಗಿರೋರು ಬೇರೆ ಯೂನಿವರ್ಸ್ ಅಲ್ಲಿ ಇವರಿಬ್ರು ಮೀಟೇ ಆಗಿರಲ್ಲ. ಆ ರೀತಿ ನಡೆಯುತ್ತೆ. ಇದೇ ಮೂವಿಯಲ್ಲಿ ನಮ್ಗೆ ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ, ತಲೆ ಕೆಡಿಸ್ಕೋಬೇಡಿ. ಈ ಬೇರೆ ಯೂನಿವರ್ಸ್ ನ ವೇಮಂಡ್ ಹೇಳ್ತಾನೆ ತನ್ನ ಯೂನಿವರ್ಸ್ ನ ಹೆಸರು ಆಲ್ಫಾ ವರ್ಸ್ ಅಂತ. ಈ ಆಲ್ಫಾ ವರ್ಸ್ ಅಲ್ಲಿ ಯಾರೋ ದೊಡ್ಡ ವಿಲನ್ ಹುಟ್ಕೊಂಡಿದ್ದಾಳೆ. ಅವಳಿಂದ ಮಲ್ಟಿವರ್ಸ್ ಅಲ್ಲಿ ಇರೋ ಎಲ್ಲಾ ಯೂನಿವರ್ಸ್ ಗೆ ಆಪತ್ತು ಎದುರಾಗಿದೆ. ಅವಳನ್ನ ತಡೆಯೋಕೆ ಈ ಯೂನಿವರ್ಸ್ ಅಲ್ಲಿ ಇರೋ ಎವ್ಲಿನ್ ನ ಸಹಾಯ ಕೇಳ್ಕೊಂಡು ಬಂದಿದ್ದಾನೆ. ಇವನು ಆಲ್ಫಾ ವರ್ಸ್ ನ ವೇಮಂಡ್ ಆಗಿರೋದ್ರಿಂದ ಸ್ನೇಹಿತರೆ ಇವನನ್ನ ಆಲ್ಫಾ ವೇಮಂಡ್ ಅಂತ ಕರೆಯೋಣ. ಸೊ ಈ ಆಲ್ಫಾ ವೇಮಂಡ್ ಮಲ್ಟಿವರ್ಸ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋ ಅಷ್ಟರಲ್ಲೇ ಇಲ್ಲಿಗೆ ಬೇರೆ ಯೂನಿವರ್ಸ್ ನ ಆಡಿಟರ್ ಡಿಯರ್ಡ್ರೆ ಬಂದು ಗಾರ್ಡ್ ರೂಮ್ ನ ಡೋರ್ ಹೊಡೆದಾಕಿ ಆಲ್ಫಾ ವೇಮಂಡ್ ನ ಸಾಯಿಸ್ಬಿಡ್ತಾಳೆ. ಆದ್ರೆ ಇದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೀತಾ ಇರೋದ್ರಿಂದ ಆಲ್ಫಾ ವೇಮಂಡ್ ನ ಬಾಡಿ ಆಲ್ಫಾ ವರ್ಸ್ ಅಲ್ಲೇ ಇದೆ, ಅಲ್ಲಿ ಇವನು ಬದುಕೆ ಇದ್ದಾನೆ. ಹಿಂದೆನೆ ಡಿಯರ್ಡ್ರೆ ಎವ್ಲಿನ್ ಗೆ ಹೊಡಿತಿದ್ದಂಗೆ ಇವಳು ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಹೊರಗೆ ಬಂದು ಪ್ರಜ್ಞೆ ಬರುತ್ತೆ. ಅಂದ್ರೆ ಇಲ್ಲಿವರೆಗೂ ಈ ಯೂನಿವರ್ಸ್ ನ ಡಿಯರ್ಡ್ರೆ ಮುಂದೆ ಸುಮ್ನೆ ಕಣ್ಣು ಬಾಯಿ ಬಿಡ್ಕೊಂಡು ಕೂತಿದ್ಲು ಅಷ್ಟೇ. ಎವ್ಲಿನ್ ನ ಮೈಂಡ್ ಎಲ್ಲ ಗಾರ್ಡ್ ನ ರೂಮ್ ಅಲ್ಲೇ ಇತ್ತು. ಈಗ ಎವ್ಲಿನ್ ಗೆ ಗೊತ್ತಿಲ್ಲ ಗಾರ್ಡ್ ರೂಮ್ ಗೆ ಬಂದಿದ್ದು ಬೇರೆ ಯಾವ್ದೋ ಯೂನಿವರ್ಸ್ ನ ಡಿಯರ್ಡ್ರೆ ಅಂತ. ಇಲ್ಲಿ ಇವರ ಮುಂದೆ ಕೂತಿರೋದು ಇವರ ಯೂನಿವರ್ಸ್ ನ ಡಿಯರ್ಡ್ರೆನೆ. ಇವರೇ ರೂಮ್ ಗೆ ಬಂದಿದ್ದು ಅಂತ ಅನ್ಕೊಂಡಿದ್ದಾಳೆ ಎವ್ಲಿನ್. ಡಿಯರ್ಡ್ರೆ ಇವರಿಗೆ ವಾರ್ನ್ ಮಾಡಿ ಕಳಿಸ್ತಾರೆ, ಇವತ್ ರಾತ್ರಿವರೆಗೂ ಟೈಮ್ ಇದೆ, ಎಲ್ಲಾ ರೆಸಿಪ್ಟ್ಸ್ ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ತಗೊಂಡ್ ಬನ್ನಿ, ಇಲ್ಲಾಂದ್ರೆ ನಿಮ್ಮನ್ನ ಫ್ರಾಡ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅಂತ. ಸೊ ಇವರು ವಾಪಸ್ ಲಿಫ್ಟ್ ಹತ್ರ ಬರ್ಬೇಕಾದ್ರೆ ವೇಮಂಡ್ ಡಿವೋರ್ಸ್ ಪೇಪರ್ಸ್ ನ ಇವಳಿಗೆ ತೋರಿಸ್ತಾನೆ. ಎವ್ಲಿನ್ ಇದರಿಂದ ಬೇಜಾರಾಗಿದ್ದಾಗ ಡಿಯರ್ಡ್ರೆ ಎದ್ದು ಇವಳ ಹತ್ರನೇ ಬರ್ತಿರೋದನ್ನ ನೋಡಿ ಗಾಬರಿಯಾಗಿ ಹಿಂದೆ ಮುಂದೆ ನೋಡ್ದಲೆ ಇವಳು ಡಿಯರ್ಡ್ರೆ ನ ಮುಖಕ್ಕೆ ಪಂಚ್ ಕೊಡ್ತಾಳೆ. ಆದ್ರೆ ಎಲ್ಲ ಆದ್ಮೇಲೆ ನೋಡ್ತಾಳೆ ಡಿಯರ್ಡ್ರೆ ಇವಳ ಹತ್ರ ಬರ್ತಿರ್ಲಿಲ್ಲ, ಕೆಲವೊಂದು ಫೈಲ್ಸ್ ಮತ್ತೆ ಬ್ಯಾಗ್ ತಗೊಂಡು ಬೇರೆ ಕಡೆ ಹೋಗ್ತಿದ್ಲು. ಇವಳು ಕನ್ಫ್ಯೂಸ್ ಮಾಡ್ಕೊಂಡು ಹೊಡೆದಿದ್ದಾಳೆ ಅಷ್ಟೇ. ಡಿಯರ್ಡ್ರೆ ಕೋಪದಲ್ಲಿ ಸೆಕ್ಯೂರಿಟಿ ಅವ್ರನ್ನ ಮೇಲೆ ಕರೀತಾಳೆ. ಈಗ ಬೇರೆ ದಾರಿ ಇಲ್ದೆ ಎವ್ಲಿನ್ ನ ಕಾಪಾಡೋಕೆ ಮತ್ತೆ ಆಲ್ಫಾ ವೇಮಂಡ್ ಬಂದು ಎವ್ಲಿನ್ ನ ಇಯರ್ ಪೀಸ್ ನ ತನ್ನ ಕಿವಿಗೆ ಹಾಕೊಂಡು ಬ್ಯಾಗ್ ಅಲ್ಲಿರೋ ಲಿಪ್ ಬಾಮ್ ನ ತೆಗೆದು ಇನ್ನೇನ್ ತುಟಿಗೆ ಹಚ್ಕೊಂತಾನೆ ಅನ್ನೋ ಅಷ್ಟ್ರಲ್ಲೇ ಇದನ್ನ ತಿನ್ನೋಕೆ ಶುರು ಮಾಡ್ತಾನೆ. ನಂತರ ತನ್ನ ಇಯರ್ ಪೀಸ್ ಅಲ್ಲಿ ಇರೋ ಗ್ರೀನ್ ಬಟನ್ ನ ಪ್ರೆಸ್ ಮಾಡಿ ಈ ಗಾರ್ಡ್ ಗಳ ಜೊತೆ ಒಳ್ಳೆ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಹಾಗೆ ಸಖತ್ತಾಗಿ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಎವ್ಲಿನ್ ಗೆ ಫುಲ್ ಕನ್ಫ್ಯೂಸ್ ಆಗೋಗಿದೆ. ಇವನು ಒಂದು ಸಣ್ಣ ಇರುವೆನ ಸಾಯಿಸೋಕೆ ಹಿಂದೆ ಮುಂದೆ ನೋಡೋನು, ಏನಪ್ಪ ಹೀಗೆ ಮನುಷ್ಯರ ಜೊತೆ ಫೈಟ್ ಮಾಡ್ತಾ ಇದ್ದಾನಲ್ಲ ಅಂತ. ಹೀಗೆ ಆಲ್ಫಾ ವೇಮಂಡ್ ಎಲ್ಲರಿಗೂ ಹೊಡೆದು ಕಪ್ಪೆ ತರ ಓಡಾಡ್ತಿರೋ ಎವ್ಲಿನ್ ಗೆ ಮತ್ತೆ ಹೇಳ್ತಾನೆ, ನಾನು ನಿನಗೆ ಡಿವೋರ್ಸ್ ಕೊಡ್ಬೇಕು ಅನ್ಕೊಂಡಿರೋ ನಿನ್ ಗಂಡ ಅಲ್ಲ, ಆಲ್ಫಾ ವರ್ಸ್ ನ ವೇಮಂಡ್ ಆಗಿದ್ದೀನಿ. ಸದ್ಯಕ್ಕೆ ನಾನು ನಿನ್ನ ಗಂಡನ ಮೈಂಡ್ ಒಳಗೆ ಸೇರ್ಕೊಂಡು ಇವನ ದೇಹವನ್ನ ಯೂಸ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಅಂದ್ರೆ ದೇಹ ಎವ್ಲಿನ್ ನ ಗಂಡಂದೆ, ಆದ್ರೆ ಮೈಂಡ್ ಇರೋದು ಆಲ್ಫಾ ವೇಮಂಡ್ದು. ನೆಕ್ಸ್ಟಿನಲ್ಲಿ ಇನ್ನೊಂದು ಥೆಟಾವರ್ಸ್ ಅನ್ನೋ ಯೂನಿವರ್ಸ್ ಅಲ್ಲಿ ಎವ್ಲಿನ್ ನ ಡಿಯರ್ಡ್ರೆ ಸಾಯಿಸ್ಬಿಟ್ಟಿದ್ದಾಳೆ. ಹಿಂದೆನೆ ಆಲ್ಫಾ ವೇಮಂಡ್ ಹೇಳಿದ ಆ ವಿಲನ್ ಇಲ್ಲಿಗೆ ಬರ್ತಾಳೆ. ಇವಳ ಹೆಸರು ಜೋಬು ಟುಪಾಕಿ ಅಂತ. ಇವಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಆಲ್ಫಾ ವರ್ಸ್ ನ ಜಾಯ್. ಅಂದ್ರೆ ಆಲ್ಫಾ ವರ್ಸ್ ಅಲ್ಲಿ ಇರೋ ಎವ್ಲಿನ್ ನ ಮಗಳು. ಇವಳು ಯಾವಾಗ ಬೇಕೋ ಅವಾಗ ಬೇರೆ ಬೇರೆ ಯೂನಿವರ್ಸ್ ಗೆ ಟ್ರಾವೆಲ್ ಮಾಡ್ತಾಳೆ. ಈ ಶಕ್ತಿ ಹೇಗೆ ಬಂತು ಅಂತ ಮುಂದೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಜೋಬು ಟುಪಾಕಿಗೆ
ಗೊತ್ತಾಗಿದೆ ಆಲ್ಫಾ ವೇಮಂಡ್ ಅಂದ್ರೆ ಇವಳ ಅಪ್ಪ ತನ್ನನ್ನ ನಾಶ ಮಾಡೋಕೆ ಅಂತ ಸರಿಯಾದ ಎವ್ಲಿನ್ ಬೇರೆ ಬೇರೆ ಯೂನಿವರ್ಸ್ ಗೆ ಹೋಗಿ ಹುಡುಕ್ತಾ ಇದ್ದಾರೆ ಅಂತ. ಈಗ ಇವಳಿಗೆ ಗೊತ್ತಾಗುತ್ತೆ ಆಲ್ಫಾ ವೇಮಂಡ್ ನಾವು ಮೂವಿಯ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋ ಎವ್ಲಿನ್ ಯೂನಿವರ್ಸ್ ಅಲ್ಲೇ ಇದಾನೆ ಅಂತ. ಹಾಗಾಗಿ ತಕ್ಷಣ ಇವಳು ಈ ಯೂನಿವರ್ಸ್ ನ ಜಾಯ್ನ ಮೈಂಡ್ ಕಂಟ್ರೋಲ್ ಮಾಡ್ತಾ ಆಲ್ಫಾ ವೇಮಂಡ್ ನ ಹುಡ್ಕೊಂಡು ಹೊರಡ್ತಾಳೆ. ಈ ಯೂನಿವರ್ಸ್ ಗೆ ನಾವು ಹೋಮ್ ಯೂನಿವರ್ಸ್ ಅಂತ ಕರೆಯೋಣ ಸ್ನೇಹಿತರೆ, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಅಂದ್ರೆ ಎವ್ಲಿನ್ ಮೊದ್ಲಿಂದಾನು ಇರೋ ಯೂನಿವರ್ಸ್ ನ ಹೋಮ್ ಯೂನಿವರ್ಸ್ ಅಂತ ಕರೆಯೋಣ. ಇಲ್ಲಿ ಆಗ್ಲೇ ನ್ಯೂಸ್ ಅಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ವೇಮಂಡ್ ಮತ್ತೆ ಎವ್ಲಿನ್ ಇಬ್ರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ ಅಂತ. ಅಂದ್ರೆ ಇವರನ್ನ ಯಾರೋ ಅಟ್ಯಾಕರ್ಸ್ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಸದ್ಯಕ್ಕೆ ಆಲ್ಫಾ ವೇಮಂಡ್ ಮತ್ತೆ ಎವ್ಲಿನ್ ಇಬ್ರು ಟೇಬಲ್ ಕೆಳಗೆ ಬಚ್ಚಿಡ್ಕೊಂಡಿದ್ದಾರೆ. ಎವ್ಲಿನ್ ಅವರ ಅಪ್ಪನ್ನ ಆಲ್ಫಾ ವೇಮಂಡ್ ಕಡೆ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಅವರು ಸೇಫ್ ಆದ ಜಾಗದಲ್ಲಿ ಇದ್ದಾರೆ. ಆಲ್ಫಾ ವೇಮಂಡ್ ಈಗ ಮಲ್ಟಿವರ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಸ್ನೇಹಿತರೆ. ಇವನ ಫೋನ್ ಅಲ್ಲಿ ನೀವು ನೋಡಬಹುದು ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇರೋದು ಇವರು ಈಗ ಇರೋ ಯೂನಿವರ್ಸ್. ಸ್ಕ್ರೀನ್ ಮೇಲೆ ಬೇರೆ ಬೇರೆ ತುಂಬಾನೇ ಸರ್ಕಲ್ಸ್ ಇದಾವಲ್ಲ, ಅವು ಬೇರೆ ಬೇರೆ ಯೂನಿವರ್ಸ್ ಗಳಾಗಿದ್ದಾವೆ. ಈ ಯೂನಿವರ್ಸ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರೋದನ್ನ ಕೂಡ ನಾವು ನೋಡಬಹುದು. ಹಾಗಾಗಿ ಎಲ್ಲಾ ಯೂನಿವರ್ಸ್ ಅಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ, ಇನ್ನ ಕೆಲವೊಂದು ವಿಷಯಗಳು ಚೇಂಜ್ ಆಗ್ಬಹುದು ಅಷ್ಟೇ. ಅಂದ್ರೆ ಎವ್ಲಿನ್ ಒಂದು ಯೂನಿವರ್ಸ್ ಅಲ್ಲಿ ಲಾಂಡ್ರಿ ನಡೆಸೋಳಾಗಿದ್ರೆ ಇನ್ನೊಂದ್ರಲ್ಲಿ ಆಕ್ಟರ್, ಮತ್ತೊಂದ್ರಲ್ಲಿ ಸಿಂಗರ್ ಆಗಿರ್ತಾಳೆ. ಆಲ್ಫಾ ವರ್ಸ್ ಅಲ್ಲಿ ವೇಮಂಡ್ ಜೊತೆ ಇನ್ನೊಂದಷ್ಟು ಜನ ಸೇರ್ಕೊಂಡಿರ್ತಾರೆ. ಈ ಆಲ್ಫಾ ವರ್ಸ್ ಅವರೇ ಮೊದಲನೇ ಬಾರಿ ಬೇರೆ ಯೂನಿವರ್ಸ್ ಗಳಿಗೆ ಹೋಗೋ ದಾರಿಯನ್ನ ಕಂಡಿಡಿದಿದ್ದು. ಈ ಟೆಕ್ನಾಲಜಿ ಕಂಡಿಡಿದಿದ್ದು ಬೇರೆ ಯಾರು ಅಲ್ಲ, ಆಲ್ಫಾ ವರ್ಸ್ ಅಲ್ಲಿ ಇದ್ದ ಎವ್ಲಿನ್. ಅಲ್ಲಿನ ಎವ್ಲಿನ್ ತುಂಬಾನೇ ಬುದ್ಧಿವಂತಳಾಗಿರ್ತಾಳೆ. ಇವಳು ಮಲ್ಟಿವರ್ಸ್ ಅನ್ನೋದು ನಿಜ ಅಂತ ಪ್ರೂವ್ ಮಾಡೋಕೆ ಒಂದು ಡಿವೈಸ್ ನ ಕಂಡಿಡಿದಿರ್ತಾಳೆ. ಈ ಡಿವೈಸ್ ನ ಸಹಾಯದಿಂದ ಒಂದು ಯೂನಿವರ್ಸ್ ಅಲ್ಲಿ ಇರೋ ವ್ಯಕ್ತಿ ಇನ್ನೊಂದು ಯೂನಿವರ್ಸ್ ಅಲ್ಲಿರೋ ವ್ಯಕ್ತಿಯ ಕಾನ್ಶಿಯಸ್ ಗೆ ತನ್ನ ಕಾನ್ಶಿಯಸ್ ನ ಕನೆಕ್ಟ್ ಅಥವಾ ಲಿಂಕ್ ಮಾಡ್ಕೋಬಹುದು. ಎಕ್ಸಾಂಪಲ್ ಗೆ ಆಲ್ಫಾ ವರ್ಸ್ ಅಲ್ಲಿರೋ ವೇಮಂಡ್ ತನ್ನ ಕಾನ್ಶಿಯಸ್ ನ ಹೋಮ್ ಯೂನಿವರ್ಸ್ ಅಲ್ಲಿರೋ ವೇಮಂಡ್ ಜೊತೆ ಲಿಂಕ್ ಮಾಡ್ಕೊಂಡಿದ್ದಾನೆ. ಇದೇ ರೀತಿ ಮೈಂಡ್ ನ ಲಿಂಕ್ ಮಾಡ್ಕೊಳ್ಳೋದ್ರಿಂದ ಇನ್ನೊಬ್ಬ ವ್ಯಕ್ತಿಯ ನೆನಪುಗಳನ್ನ ಆಕ್ಸೆಸ್ ಮಾಡಬಹುದು. ಅವರ ತರಾನೇ ಇರೋ ಸ್ಕಿಲ್ಸ್ ನ ಪಡ್ಕೋಬಹುದು. ಸೇಮ್ ವೇಮಂಡ್ ಮಾಡಿದ್ನಲ್ಲ ಅದೇ ರೀತಿ ಯಾವ್ದಾದ್ರೂ ಒಂದು ಯೂನಿವರ್ಸ್ ಅಲ್ಲಿ ವೇಮಂಡ್ ಗೆ ಮಾರ್ಷಲ್ ಆರ್ಟ್ಸ್ ಬರುತ್ತೆ ಅಂದ್ರೆ ಆ ವೇಮಂಡ್ ನ ಸ್ಕಿಲ್ಸ್ ಪಡ್ಕೊಂಡು ಈ ಆಲ್ಫಾ ವೇಮಂಡ್ ಫೈಟ್ ಮಾಡ್ತಾನೆ. ಈ ಪ್ರೋಸೆಸ್ ಗೆ ವರ್ಸ್ ಜಂಪಿಂಗ್ ಅಂತ ಕರೀತಾರೆ. ವರ್ಸ್ ಜಂಪಿಂಗ್ ಮಾಡಿ ಬೇರೆ ಯೂನಿವರ್ಸ್ ಅಲ್ಲಿರೋ ತಮ್ಮ ರೂಪದ ಸ್ಕಿಲ್ಸ್ ನ ಪಡ್ಕೋಬೇಕು ಅಂದ್ರೆ ಇಯರ್ ಪೀಸ್ ನ ಹಾಕೊಂಡು ಒಂದು ಅಸಂಭವ ಅನ್ನೋ ರೀತಿ ಇರೋ ಕೆಲಸವನ್ನ ಮಾಡ್ಬೇಕು. ಈ ರೀತಿ ವರ್ಸ್ ಜಂಪಿಂಗ್ ಮಾಡ್ಬೇಕು ಅಂತಾನೆ ಇಲ್ಲಿವರೆಗೂ ಆಲ್ಫಾ ವೇಮಂಡ್ ಲಿಪ್ ಬಾಮ್ ನ ತಿಂದು ವರ್ಸ್ ಜಂಪಿಂಗ್ ಮಾಡಿ ಮಾರ್ಷಲ್ ಆರ್ಟ್ ಸ್ಕಿಲ್ಸ್ ಪಡ್ಕೊಂಡ. ಅದಕ್ಕಿಂತ ಮುಂಚೆ ಎವ್ಲಿನ್ ಗಾರ್ಡ್ ರೂಮ್ ಗೆ ಹೋಗೋಕೆ ಶೂ ನ ಉಲ್ಟಾ ಹಾಕೊಂಡಿದ್ಲು. ಈ ರೀತಿ ಮಾಡೋದಕ್ಕೆ ಇವ್ರಿಗೆ ಎವ್ಲಿನ್ ಕಂಡಿಡ್ದಿರೋ ಟೆಕ್ನಾಲಜಿ ಅಂದ್ರೆ ಇಯರ್ ಪೀಸ್ ಬೇಕು. ಅದೇ ಜೋಬು ಟುಪಾಕಿಗೆ ಏನು ಬೇಡ. ಅವಳಿಗೆ ಇಷ್ಟ ಬಂದಂಗೆ ಒಂದು ಯೂನಿವರ್ಸ್ ಇಂದ ಇನ್ನೊಂದು ಯೂನಿವರ್ಸ್ ಗೆ ಜಂಪ್ ಆಗ್ತಾಳೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಆಲ್ಫಾ ವೇಮಂಡ್ ಎವ್ಲಿನ್ ನ ಕರ್ಕೊಂಡು ಬಿಲ್ಡಿಂಗ್ ಖಾಲಿ ಮಾಡಿಸ್ತಾ ಇರೋ ಗಾರ್ಡ್ ಮುಂದೆನೆ ನಮ್ಮನ್ನ ಕಾಪಾಡಿ ಅಂತ ನಾಟಕ ಆಡ್ಕೊಂಡು ಕೆಳಗೆ ಇಳಿದು ಬರ್ಬೇಕಾದ್ರೆ ಎವ್ಲಿನ್ ಹೇಳ್ತಾಳೆ, ನಿನಗೆ ಸಹಾಯ ಬೇಕು ಅಂದ್ರೆ ಆಲ್ಫಾ ವರ್ಸ್ ಅಲ್ಲಿರೋ ಎವ್ಲಿನ್ ನ ಕೇಳ್ಬೇಕು ಅಲ್ವಾ, ನನ್ ತಲೆ ಯಾಕೆ ತಿಂತಿದ್ಯಾ ಅಂದಾಗ ನನ್ನ ಯೂನಿವರ್ಸ್ ನ ಎವ್ಲಿನ್ ಸಾವನ್ನಪ್ಪಿದಳೆ. ನಾನು ಸಾವಿರಾರು ಯೂನಿವರ್ಸ್ ಗಳಲ್ಲಿ ನಿನ್ನ ಹಣೆ ಬರಹ ಏನು ಅಂತ ನೋಡಿದೀನಿ. ಎಲ್ಲಾ ಯೂನಿವರ್ಸ್ ಅಲ್ಲೂ ನಿನ್ನನ್ನ ಕೊಲೆ ಮಾಡಿದಳೆ ಜೋಬು ಟುಪಾಕಿ. ಯಾಕೆ ಇದೆಲ್ಲ ಮಾಡ್ತಿದ್ದಾಳೆ, ಅವಳ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಆದ್ರೆ ನಿನ್ ಕೈಯಲ್ಲಿ ಮಾತ್ರ ಅವಳನ್ನ ತಡೆಯೋಕೆ ಆಗೋದು ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಬ್ಲಾಕ್ ಹೋಲ್ ನ ರೀತಿ ಲೈಟ್ ಮತ್ತೆ ಬೇರೆ ಮ್ಯಾಟರ್ ಗಳನ್ನ ಮಾತ್ರ ತನ್ನ ಒಳಗೆ ಎಳ್ಕೊಳ್ಳಲ್ಲ. ಇಡೀ ಮಲ್ಟಿವರ್ಸ್ ಗೆ ಆಪತ್ತು ತಂದಿದೆ. ಏನು ಸರಿಯಾಗಿ ನಡಿಬೇಕೋ ಅದೆಲ್ಲ ನಾರ್ಮಲ್ ಆಗಿ ನಡೀತಾ ಇಲ್ಲ. ಯೂನಿವರ್ಸ್ ನಾಶ ಆಗದಂಗೆ ಕಾಪಾಡೋದು ನಿನ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿಗೆ ಡಿಯರ್ಡ್ರೆ ಬರ್ತಾಳೆ. ಅಂದ್ರೆ ಇವಳ ಮೈಂಡ್ ನ ಜೋಬು ಟುಪಾಕಿ ಜೊತೆ ಇರೋ ಡಿಯರ್ಡ್ರೆ ಕಂಟ್ರೋಲ್ ಮಾಡ್ತಾ ಈಗ ವರ್ಸ್ ಜಂಪ್ ಮಾಡೋಕೆ ಅಸಂಭವ ಅನ್ನೋ ಟಾಸ್ಕ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಹಣೆಗೆ ಒಂದು ರೆಸಿಪ್ಟ್ ನ ಪಿನ್ ಮಾಡ್ಕೊಂಡು ರೆಸ್ಲರ್ ನ ಸ್ಕಿಲ್ಸ್ ಪಡ್ಕೊಂಡು ಆಲ್ಫಾ ವೇಮಂಡ್ ಮೇಲೆ ದಾಳಿ ಮಾಡಿ ಇವನನ್ನ ಒಂದು ರೂಮ್ ಅಲ್ಲಿ ಕೂಡಾಕ್ತಾಳೆ. ಫೈಟ್ ಅಲ್ಲಿ ಆಲ್ಫಾ ವೇಮಂಡ್ ನ ಇಯರ್ ಪೀಸ್ ಕೆಳಗೆ ಬಿದ್ದೋಗಿದೆ. ಹಾಗಾಗಿ ಇವನು ಈಗ ವರ್ಸ್ ಜಂಪ್ ಮಾಡೋಕೆ ಆಗಲ್ಲ. ಈಗ ಆಲ್ಫಾ ವರ್ಸ್ ಅಲ್ಲಿ ಟ್ರಕ್ ನ ಒಳಗಿರೋ ಆಲ್ಫಾ ವೇಮಂಡ್ ತನ್ನ ಟೀಮ್ ಗೆ ಹೇಳ್ತಾ ಇದ್ದಾನೆ, ಎವ್ಲಿನ್ ಕೂಡ ವರ್ಸ್ ಜಂಪಿಂಗ್ ಮಾಡೋದನ್ನ ಕಲಿಬೇಕು, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಆಲ್ಫಾ ವೇಮಂಡ್ ಎವ್ಲಿನ್ ಗೆ ಫೋನ್ ಮಾಡಿ ಹೇಗೆ ವರ್ಸ್ ಜಂಪಿಂಗ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಎವ್ಲಿನ್ ಕಪ್ಪೆ ತರ ನಡ್ಕೊಂಡು ಹೋಗಿ ಆಲ್ಫಾ ವೇಮಂಡ್ ನ ಇಯರ್ ಪೀಸ್ ಹಾಕೊಂತಾಳೆ. ನಂತರ ತಾನು ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡಾಗ ಒಂದು ಯೂನಿವರ್ಸ್ ಅಲ್ಲಿ ಎವ್ಲಿನ್ ಕುಂಗ್ ಫು ಕಲ್ತಿರ್ತಾಳೆ. ಆ ಯೂನಿವರ್ಸ್ ಅಲ್ಲಿ ಇರೋ ಎವ್ಲಿನ್ ನ ಸ್ಕಿಲ್ಸ್ ಇವಳು ಪಡ್ಕೋಬೇಕು ಅಂದ್ರೆ ವರ್ಸ್ ಜಂಪಿಂಗ್ ಮಾಡ್ಬೇಕು. ವರ್ಸ್ ಜಂಪಿಂಗ್ ಮಾಡೋದಕ್ಕೆ ಇವಳಿಗೆ ಅಂತ ಇರೋ ಅಸಂಭವ ಅನ್ನೋ ರೀತಿ ಇರೋ ಟಾಸ್ಕ್ ಗಳ ಲಿಸ್ಟ್ ಅಲ್ಲಿ ಬೆಸ್ಟ್ ಯಾವುದು ಅಂದ್ರೆ ಡಿಯರ್ಡ್ರೆಗೆ ಪ್ರಪೋಸ್ ಮಾಡ್ಬೇಕು. ಇದಾಗಲ್ಲ ಬೇರೆ ಯಾವ್ದಾದ್ರು ಹೇಳಿ ಅಂತ ಎವ್ಲಿನ್ ಆಲ್ಫಾ ವೇಮಂಡ್ ಗೆ ಕೇಳಿದಾಗ ಇವನ ಟೀಮ್ ಅವರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಬೇರೆ ಟಾಸ್ಕ್ ಗಳು ಖಂಡಿತ ಇವಳ ಕೈಯಲ್ಲಿ ಆಗಲ್ಲ.
ಡಿಯರ್ಡ್ರೆನ ಕಣ್ಣು ಕಿತ್ತಾಕ್ಬೇಕು, ಕೂದ್ಲು ಕಿತ್ತಾಕ್ಬೇಕು, ಈ ತರ ಟಾಸ್ಕ್ ಇದಾವೆ. ಇದೆಲ್ಲ ಆಗೋದಿಲ್ಲ, ಪ್ರಪೋಸ್ ಮಾಡೋದೇ ಈಸಿ ಅಂತ ಎವ್ಲಿನ್ ಡಿಯರ್ಡ್ರೆಗೆ ಪ್ರಪೋಸ್ ಮಾಡೋಕೆ ನೋಡ್ತಾಳೆ. ಆದ್ರೆ ಮನಸ್ಸಿಂದ ಈ ರೀತಿ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ವರ್ಸ್ ಜಂಪಿಂಗ್ ಕೂಡ ಆಗ್ತಿಲ್ಲ. ಡಿಯರ್ಡ್ರೆ ಇವಳ ಮೇಲೆ ದಾಳಿ ಮಾಡೋಕೆ ಬಂದಾಗ ಮಂಡಿ ಊರಿ ಕೈ ಮುಗ್ದು ಐ ಲವ್ ಯು ಅಂತ ಹೇಳ್ತಿದ್ದಂಗೆ ಇವಳು ವರ್ಸ್ ಜಂಪ್ ಮಾಡಿ ಬೇರೆ ಯೂನಿವರ್ಸ್ ಅಲ್ಲಿ ಕುಂಗ್ಫು ಕಲ್ತಿರೋ ಎವ್ಲಿನ್ ನ ಸ್ಕಿಲ್ಸ್ ಪಡ್ಕೊಂಡು ಡಿಯರ್ಡ್ರೆ ಜೊತೆ ಫೈಟ್ ಮಾಡ್ತಾಳೆ. ಎವ್ಲಿನ್ ನ ಮೈಂಡ್ ಬೇರೆ ಯೂನಿವರ್ಸ್ ಅಲ್ಲಿರೋ ಕುಂಗ್ಫು ಎವ್ಲಿನ್ ನ ಮೈಂಡ್ ಜೊತೆ ಕನೆಕ್ಟ್ ಆಗ್ತಿದ್ದಂಗೆ ಅವಳ ನೆನಪುಗಳನ್ನೆಲ್ಲ ಕೂಡ ನೋಡ್ತಾಳೆ ಎವ್ಲಿನ್. ಕುಂಗ್ಫು ಎವ್ಲಿನ್ ನ ಲೈಫ್ ಅಲ್ಲಿ ಸೇಮ್ ಘಟನೆಗಳೇ ನಡೆದಿರುತ್ತೆ. ಯಾವಾಗ ಚೇಂಜ್ ಆಗಿರುತ್ತೆ ಅಂದ್ರೆ ಎವ್ಲಿನ್ ಮತ್ತೆ ವೇಮಂಡ್ ನ ಪ್ರೀತಿಯನ್ನ ಎವ್ಲಿನ್ ನ ತಂದೆ ತಾಯಿ ಒಪ್ಪದೆ ಇದ್ದಾಗ ವೇಮಂಡ್ ಗಿಂತ ತನ್ನ ತಂದೆ ತಾಯಿನೇ ಮುಖ್ಯ ಅಂತ ಹೇಳಿ ಎವ್ಲಿನ್ ಇವಳ ಜೊತೆನೆ ಉಳ್ಕೊಂಡಿರ್ತಾಳೆ. ಆಮೇಲೆ ಇವಳು ಒಳ್ಳೆ ಆಕ್ಟ್ರೆಸ್ ಆಗಿ ಕುಂಗ್ಫು ಎಲ್ಲ ಕಲ್ತ್ಕೊಂಡು ತುಂಬಾನೇ ಸಕ್ಸಸ್ಫುಲ್ ಮತ್ತೆ ಫೇಮಸ್ ಆಗಿರ್ತಾಳೆ. ಇದನ್ನ ಹೋಮ್ ಯೂನಿವರ್ಸ್ ನ ಎವ್ಲಿನ್ ನೋಡಿ ಅನ್ಕೊಂತಾಳೆ, ನಮ್ ತಂದೆ ಮಾತನ್ನ ಕೇಳಿ ವೇಮಂಡ್ ಜೊತೆ ಮದುವೆ ಆಗ್ದಲೇ ಇದ್ದಿದ್ರೆ ನಾನು ಕೂಡ ಈ ಲೈಫ್ ಅಲ್ಲೂ ಸಕ್ಸಸ್ಫುಲ್ ಆಗೇ ಇರ್ತಾ ಇದ್ದೆ ಅಂತ. ಸೊ ಎವ್ಲಿನ್ ಮತ್ತೆ ಆಲ್ಫಾ ವೇಮಂಡ್ ಇಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ ಆಲ್ಫಾ ವರ್ಸ್ ಅಲ್ಲಿ ಇದ್ದ ಜಾಯ್ ಖತರ್ನಾಕ್ ವಿಲನ್ ಆಗೋದಕ್ಕೆ ಕಾರಣನೇ ಆಲ್ಫಾ ವರ್ಸ್ ನ ಎವ್ಲಿನ್. ಯಾಕಂದ್ರೆ ಎವ್ಲಿನ್ ತಾನು ಕಂಡಿಡ್ದಿರೋ ಡಿವೈಸ್ ನ ತನ್ನ ಮಗಳ ಮೇಲೆ ಟೆಸ್ಟ್ ಮಾಡ್ಬೇಕಾದ್ರೆ ಮೈಂಡ್ ನ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಇವಳ ಬ್ರೈನ್ ಫ್ರಾಕ್ಚರ್ ಆಗಿ ಜೋಯ್ ಎಲ್ಲಾ ಯೂನಿವರ್ಸ್ ನ ಒಂದೇ ಸಲ ಎಕ್ಸ್ಪೀರಿಯನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಎಲ್ಲಾ ಯೂನಿವರ್ಸ್ ಅಲ್ಲಿರೋ ಜಾಯ್ ನ ನೆನಪುಗಳು ಇವಳಿಗೆ ಗೊತ್ತು. ಯಾವ ಯೂನಿವರ್ಸ್ ಗೆ ಬೇಕಾದ್ರೂ ಈಸಿಯಾಗಿ ಇಷ್ಟ ಬಂದಂಗೆ ಹೋಗ್ಬೋದು. ನೆಕ್ಸ್ಟ್ ಸೀನ್ ಅಲ್ಲಿ ಇವರಿಬ್ರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಇಂದ ತಪ್ಪಿಸ್ಕೋಬೇಕಾದ್ರೆ ಕೊನೆಗೂ ಪೊಲೀಸ್ ಅವರು ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಆಲ್ಫಾ ವೇಮಂಡ್ ಗೆ ಟೇಸರ್ ಇಂದ ಕರೆಂಟ್ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ತಾರೆ. ಇದರಿಂದ ಆಲ್ಫಾ ವರ್ಸ್ ಅಲ್ಲಿರೋ ವೇಮಂಡ್ ಗೆ ಹೋಮ್ ಯೂನಿವರ್ಸ್ ನ ವೇಮಂಡ್ ನ ದೇಹವನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಇದೇ ಸಮಯಕ್ಕೆ ಜೋಬು ಟುಪಾಕಿ ಇಲ್ಲಿಗೆ ಬರ್ತಾಳೆ. ಇವಳು ಯಾವ ತರ ಡಿಫ್ರೆಂಟ್ ಆಗಿ ಪೊಲೀಸ್ ಅವರ ಜೊತೆ ಫೈಟ್ ಮಾಡ್ತಾಳೆ ಅಂತ ನನ್ ಕೈಯಲ್ಲಂತೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನೀವೇ ಒಂದ್ಸಲ ನೋಡ್ಕೊಂಡ್ಬಿಡಿ. ಈ ರೀತಿ ಯೂನಿವರ್ಸ್ ಅಲ್ಲಿ ತನಿಗೆ ಬೇಕಾದ ಚೇಂಜಸ್ ಇವಳು ಮಾಡ್ಕೊಂತಿರೋದ್ರಿಂದಾನೇ ಮಲ್ಟಿವರ್ಸ್ ಗೆ ಅಪಾಯ ಇರೋದು. ಮೊದಲು ಜೋಬು ಟುಪಾಕಿನ ನೋಡಿ ಎವ್ಲಿನ್ ಇವಳನ್ನ ಜೋಯ್ ಅಂತ ಅನ್ಕೊಂಡಿದ್ಲು. ಆದ್ರೆ ಈಗ ಇವಳಿಗೆ ಫ್ಲಾಶ್ ಆಗುತ್ತೆ, ಇವಳು ತನ್ನ ಮಗಳಲ್ಲ ಜೋಬು ಟುಪಾಕಿ ಅಂತ. ಅದಕ್ಕೆ ವರ್ಸ್ ಜಂಪ್ ಮಾಡೋಕೆ ನೋಡ್ತಾಳೆ. ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡದೆ ಯಾವುದೋ ಅಸಂಭವ ಅನ್ನೋ ಟಾಸ್ಕ್ ಮಾಡ್ದಲೆ ಇಯರ್ ಪೀಸ್ ನ ಬಟನ್ ಪ್ರೆಸ್ ಮಾಡಿದಾಗ ಇವಳು ಒಂದು ವಿಚಿತ್ರವಾದ ಯೂನಿವರ್ಸ್ ಗೆ ಬರ್ತಾಳೆ. ಇಲ್ಲಿರೋರ ಕೈ ಬೆರಳುಗಳೆಲ್ಲ ತುಂಬಾನೇ ಉದ್ದ, ಹಾಟ್ ಡಾಗ್ ಒಳಗಿರೋ ಸಾಸೇಜ್ ಇರುತ್ತಲ್ಲ ಅದೇ ರೀತಿ ಇದಾವೆ. ಇದನ್ನ ನೋಡಿ ಎವ್ಲಿನ್ ಗೆನೆ ಅಸಹ್ಯ ಆಗ್ತಾ ಇದೆ. ಈ ಯೂನಿವರ್ಸ್ ಅಲ್ಲೂ ಎವ್ಲಿನ್ ನ ಜೊತೆ ಡಿಯರ್ಡ್ರೆ ಇದ್ದಾಳೆ. ಮೋಸ್ಟ್ಲಿ ಈ ಯೂನಿವರ್ಸ್ ಅಲ್ಲಿ ಇವರಿಬ್ರು ಫ್ರೆಂಡ್ಸ್ ಆಗಿರ್ಬೋದು. ಸೊ ಇಲ್ಲಿಂದ ಜೋಬು ಟುಪಾಕಿ ಎವ್ಲಿನ್ ನ ವಾಪಸ್ ಹೋಮ್ ಯೂನಿವರ್ಸ್ ಗೆ ಕರ್ಕೊಂಡು ಇವಳು ತನ್ನದೇ ಆದ ಬ್ಲಾಕ್ ಹೋಲ್ ನ ಸೃಷ್ಟಿ ಮಾಡಿರೋದನ್ನ ಹೇಳ್ತಾಳೆ. ಇದು ಸೇಮ್ ನೋಡೋಕೆ ತೂತೊಡೆ ಇದ್ದಂಗಿದೆ, ಆದ್ರೆ ಇದು ಒಡೆ ಅಲ್ಲ, ಬೇಗಲ್ ಅನ್ನೋ ಒಂದು ಸಿಹಿ ತಿನಿಸು ಆ ಆಕಾರದಲ್ಲಿ ಇದೆ ಈ ಬ್ಲಾಕ್ ಹೋಲ್. ಇದರ ಹೆಸರು ಎವ್ರಿಥಿಂಗ್ ಬೇಗಲ್ ಅಂತ. ಜೋಬು ಟುಪಾಕಿ ಈ ಎವ್ರಿಥಿಂಗ್ ಬೇಗಲ್ ನ ಸೃಷ್ಟಿ ಮಾಡಿದಳೆ. ಅಂದ್ರೆ ಇವಳು ಒಂದು ಬ್ಲಾಕ್ ಹೋಲ್ ನ ಸೃಷ್ಟಿ ಮಾಡುವಷ್ಟು ಶಕ್ತಿಶಾಲಿ ಆಗಿದ್ದಳೆ. ಸೊ ಜೋಬು ಟುಪಾಕಿ ಎವ್ಲಿನ್ ಗೆ ಏನಾದ್ರೂ ಮಾಡೋ ಅಷ್ಟರಲ್ಲಿ ಇವಳ ಅಪ್ಪ ವೀಲ್ ಚೇರ್ ಅಲ್ಲಿ ಬಂದು ಜೋಬು ಟುಪಾಕಿ ಮೇಲೆ ದಾಳಿ ಮಾಡಿ ಪ್ರಜ್ಞೆ ತಪ್ಪಿರೋ ಆಲ್ಫಾ ವೇಮಂಡ್ ಗೆ ತಮ್ಮ ಶೂನ ವಾಸನೆ ತೋರಿಸಿ ಎಚ್ಚರಗೊಳಿಸ್ತಾರೆ. ನಂತರ ಇಬ್ಬರನ್ನ ಕೂಡ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇವರು ಹೋಮ್ ಯೂನಿವರ್ಸ್ ನ ಎವ್ಲಿನ್ ಅವರಪ್ಪ ಅಲ್ಲ ಸ್ನೇಹಿತರೆ, ಆಲ್ಫಾ ವರ್ಸ್ ಅಲ್ಲಿರೋ ಎವ್ಲಿನ್ ಅವರಪ್ಪ. ಎವ್ಲಿನ್ ಅವರಪ್ಪ ಇವಳ ಕೈಯಲ್ಲೂ ಜೋಬು ಟುಪಾಕಿನ ನಾಶ ಮಾಡೋಕ್ಕಾಗಲ್ಲ, ಬೇರೆ ಎವ್ಲಿನ್ ನ ಹುಡ್ಕೊಂಡ್ ಬಂದ್ರಾಯ್ತು ಅಂತ ಆಲ್ಫಾ ವೇಮಂಡ್ ಗೆ ಹೇಳಿದಾಗ ಇಲ್ಲ ಇವಳೇ ಸರಿಯಾದ ಎವ್ಲಿನ್, ಯಾಕಂದ್ರೆ ಸಾವಿರಾರು ಯೂನಿವರ್ಸ್ ಅಲ್ಲಿ ಸಾವಿರಾರು ಎವ್ಲಿನ್ ಗಳನ್ನ ನಾನು ನೋಡಿದ್ದೀನಿ. ಆದ್ರೆ ಈ ಹೋಮ್ ಯೂನಿವರ್ಸ್ ನ ಎವ್ಲಿನ್ ಅಷ್ಟು ಜೀವನದಲ್ಲಿ ಸೋತಿರೋ ಎವ್ಲಿನ್ ಮತ್ತೊಬ್ಳು ಇಲ್ಲ. ಏನಾದ್ರೂ ಸಾಧಿಸಬೇಕು ಅನ್ನೋ ಛಲ ಇರೋರ್ಗೆ ಮಾತ್ರ ಜೋಬು ಟುಪಾಕಿನ ಕೊಲ್ಲೋಕೆ ಆಗೋದು. ಎಲ್ಲಾದ್ರಲ್ಲೂ ಫೇಲ್ಯೂರ್ ಆಗಿರೋ ಈ ಎವ್ಲಿನ್ ಗೆಲ್ಲೋದಕ್ಕೆ ಕಾಯ್ತಾ ಇದ್ದಾಳೆ ಅಂತ ಹೇಳಿ ಆಲ್ಫಾ ವೇಮಂಡ್ ಮತ್ತೆ ಆಲ್ಫಾ ವರ್ಸ್ ನ ಎವ್ಲಿನ್ ಅವರಪ್ಪ ಇಲ್ಲಿಂದ ಆಲ್ಫಾ ವರ್ಸ್ ಗೆ ವಾಪಸ್ ಹೋಗ್ತಾರೆ. ಯಾಕಂದ್ರೆ ಜೋಬು ಟುಪಾಕಿ ಆಲ್ಫಾ ವರ್ಸ್ ಅಲ್ಲಿರೋ ಇವರ ಟ್ರಕ್ ಮೇಲೆ ದಾಳಿ ಮಾಡೋಕೆ ಬಂದಿದ್ದಾಳೆ. ಆಲ್ಫಾ ವೇಮಂಡ್ ನ ಕಂಟ್ರೋಲ್ ಇಂದ ಹೊರಗೆ ಬಂದಿರೋ ಈ ಹೋಮ್ ಯೂನಿವರ್ಸ್ ನ ವೇಮಂಡ್ ಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗ್ತಿಲ್ಲ. ನಾನು ಎಲ್ಲಿದ್ದೀನಿ ಯಾಕಿದ್ದೀನಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದೇ ಕನ್ಫ್ಯೂಷನ್ ಅಲ್ಲಿ ಇವರ ಯೂನಿವರ್ಸ್ ನ ಜಾಯ್ ಕೂಡ ಇಲ್ಲಿಗೆ ಬರ್ತಾಳೆ. ಯಾಕಂದ್ರೆ ಇಲ್ಲಿವರೆಗೂ ಆಲ್ಫಾ ವರ್ಸ್ ನ ಜೋಬು ಟುಪಾಕಿ ಇವಳ ದೇಹವನ್ನ ಕಂಟ್ರೋಲ್ ಮಾಡ್ತಿದ್ಲು. ಎವ್ಲಿನ್ ಹೆದರ್ಕೊಂಡು ಯಾಕಾಗ್ಬೇಕು ಅಂತ ಜೋಯ್ನ ಚೇರ್ಗೆ ಟೇಪ್ ಹಾಕಿ ಕಟ್ಟಾಕಿ ಆಲ್ಫಾ ವೇಮಂಡ್ ತನಿಗೆ ಮಲ್ಟಿವರ್ಸ್ ಅಲ್ಲಿ ಏನೇನ್ ನಡೀತಿದೆ ಅಂತ ಹೇಳಿದ್ನೋ ಅದನ್ನೆಲ್ಲ ಈ ಹೋಮ್ ಯೂನಿವರ್ಸ್ ನ ವೇಮಂಡ್ ಮತ್ತೆ ಜೋಯ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇವರಿಬ್ರು ನಗಾಡ್ತಾ ಇದ್ದಾರೆ. ಹೀಗೆಲ್ಲ ಆಗೋದಕ್ಕೆ ಸಾಧ್ಯನಾ ಅಂತ. ಇದಕ್ಕಿದ್ದಂಗೆ ಈಗ ಆಲ್ಫಾ ವರ್ಸ್ ನ ಎವ್ಲಿನ್ ಅವರಪ್ಪ ಎಚ್ಚರಗೊಂಡು ಎವ್ಲಿನ್ ಗೆ ಕಟರ್ ಕೊಟ್ಟು ಹೇಳ್ತಾ ಇದ್ದಾರೆ, ನೀನು ಜೋಯ್ನ ಸಾಯಿಸಲೇಬೇಕು, ಆಗ ಮಾತ್ರ ನಾವು ಜೋಬು ಟುಪಾಕಿಯನ್ನ ಕೂಡ ತಡೆಯೋಕೆ ಸಾಧ್ಯ ಅಂದಾಗ ಇವಳು ಕಟರ್ ಇಸ್ಕೊಂಡ್ ಬಂದು ಜೋಯ್ಗೆ ಸುತ್ತಿದ್ದ
ಟೇಪ್ ನ ಕಟ್ ಮಾಡಿ ಹೇಳ್ತಾಳೆ, ನನ್ ಮಗಳನ್ನ ನಾನು ಯಾವುದೇ ಕಾರಣಕ್ಕೂ ಸಾಯಿಸಲ್ಲ, ಆದ್ರೆ ನಾನು ಕೂಡ ಜೋಬು ಟುಪಾಕಿ ತರ ಆಗಿ ಅವಳನ್ನೇ ಸೋಲಿಸ್ತೀನಿ ಅಂದಾಗ ತಕ್ಷಣ ಎವ್ಲಿನ್ ಅವರಪ್ಪ ಗಂತೆಕೊಂಡು ಹೇಳ್ತಾರೆ, ನಮ್ ಕೈಯಲ್ಲಿ ಜೋಬು ಟುಪಾಕಿ ಕಾಟನೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನ ನೀನು ಅವಳ ಜೊತೆ ಸೇರ್ಕೊಂಡ್ರೆ ಇಡೀ ಮಲ್ಟಿವರ್ಸ್ ಮೇಲೆ ತಾಂಡವವಾಡ್ತೀರಾ ಅಂತ. ಎವ್ಲಿನ್ ತನ್ನ ಇಯರ್ ಪೀಸ್ ನ ಆನ್ ಮಾಡಿ ಪದೇ ಪದೇ ವರ್ಸ್ ಜಂಪ್ ಮಾಡೋಕೆ ನೋಡ್ತಾಳೆ. ಸೇಮ್ ಆಲ್ಫಾ ವರ್ಸ್ ನ ಜಾಯ್ಗೆ ಬ್ರೈನ್ ಫ್ರಾಕ್ಚರ್ ಆಗಿ ಪವರ್ಸ್ ಬಂದಿದ್ದು ಅಲ್ವಾ, ಅದಕ್ಕೆ ಇವಳು ಕೂಡ ತನ್ನ ಮೈಂಡ್ ಗೆ ಪ್ರೆಷರ್ ಹಾಕೋಕೆ ನೋಡ್ತಿದ್ದಾಳೆ. ಆದ್ರೆ ಮೈಂಡ್ ಇರ್ಲಿ ಏನು ಫ್ರಾಕ್ಚರ್ ಆಗ್ತಿಲ್ಲ. ಹಾಗಾಗಿ ತಕ್ಷಣ ಇವಳು ತನ್ನ ತಂದೆಯನ್ನ ಡಿಸ್ಟ್ರಾಕ್ಟ್ ಮಾಡಿ ವೇಮಂಡ್ ಮತ್ತೆ ಜೋಯ್ನ ಹೇಳ್ಕೊಂಡು ಒಂದು ರೂಮ್ ಗೆ ಬರ್ತಾಳೆ. ತಕ್ಷಣ ಎವ್ಲಿನ್ ಅವರಪ್ಪ ಆಲ್ಫಾ ವರ್ಸ್ ನಲ್ಲಿರೋ ತಮ್ಮ ಟೀಮ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಯೂನಿವರ್ಸ್ ಅಲ್ಲಿ ಇರೋರ ಮೈಂಡ್ ಕಂಟ್ರೋಲ್ ಮಾಡಿ ನಂತರ ಆದಷ್ಟು ಬೇಗ ಎವ್ಲಿನ್ ಸಾಯಿಸೋಕೆ ಹೇಳ್ತಾರೆ. ಯಾಕಂದ್ರೆ ಇವಳು ಕೂಡ ಜೋಬು ಟುಪಾಕಿ ತರ ಆದ್ರೆ ಕಷ್ಟ ಅಂತ. ಸೊ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೊರಗೆ ಇದ್ದವರ ಮೈಂಡ್ ಕಂಟ್ರೋಲ್ ಮಾಡ್ತಾ ಆಲ್ಫಾ ವರ್ಸ್ ಅವರು ಬಿಲ್ಡಿಂಗ್ ಒಳಗೆ ನುಗ್ತಾರೆ. ಇವರು ಎಷ್ಟೇ ವಾರ್ನ್ ಮಾಡಿದ್ರು ಎವ್ಲಿನ್ ಹೊರಗೆ ಬರ್ತಾ ಇಲ್ಲ. ವೇಮಂಡ್ ಮತ್ತೆ ಜೋಯ್ಗೆ ಏನ್ ನಡೀತಿದೆ ಗೊತ್ತಾಗ್ತಿಲ್ಲ. ಎವ್ಲಿನ್ ಅವರಪ್ಪ ಎಲ್ಲರಿಗೂ ಆರ್ಡರ್ ಮಾಡ್ತಾರೆ, ಅಸಂಭವ ಟಾಸ್ಕ್ ಗಳನ್ನ ಮಾಡಿ ಫೈಟಿಂಗ್ ಸ್ಕಿಲ್ಸ್ ನ ಪಡ್ಕೊಂಡು ಅವರ ಮೇಲೆ ದಾಳಿ ಮಾಡಿ ಅಂತಿದ್ದಂಗೆ ಒಬ್ಳು ಹಾಡಾಡೋಕೆ ಶುರು ಮಾಡ್ತಾಳೆ. ಒಬ್ಬ ಹಿಂದೆ ಲ್ಯಾಂಪ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ, ಪಕ್ಕದಲ್ಲಿ ಒಬ್ಬ ಕರೆಂಟ್ ಹೊಡಿಸ್ಕೊಂತಾ ಇದ್ರೆ ಮತ್ತೊಬ್ಬ ಪ್ಯಾಂಟ್ ಬಿಚ್ಚಿ ಜೆರಾಕ್ಸ್ ಮೆಷಿನ್ ಮೇಲೆ ಕುತ್ಕೊಂಡು ಅಂಡಿನ್ ಫೋಟೋ ಕಾಪಿ ತೆಗೆದು ಫೈಟಿಂಗ್ ಸ್ಕಿಲ್ಸ್ ನ ಪಡ್ಕೊಂತಾನೆ. ಎವ್ಲಿನ್ ಗೆ ಈಗ ಯಾವ ಸ್ಕಿಲ್ಸ್ ನ ಯಾವ ಯೂನಿವರ್ಸ್ ಇಂದ ಪಡ್ಕೋಬೇಕು ಅಂತ ಗೊತ್ತಾಗದೆ ರ್ಯಾಂಡಮ್ ಆಗಿ ಬೇರೆ ಬೇರೆ ಯೂನಿವರ್ಸ್ ಅಲ್ಲಿರೋ ಎವ್ಲಿನ್ ಗಳ ಸ್ಕಿಲ್ಸ್ ನ ಪಡ್ಕೊಂಡು ಫೈಟ್ ಮಾಡೋಕೆ ಮುಂದಾಗ್ತಾಳೆ. ಮೊದಲು ಸಿಂಗರ್ ಆಗಿರೋ ಎವ್ಲಿನ್ ನ ಸ್ಕಿಲ್ಸ್ ಪಡ್ಕೊಂಡು ಫೈಟ್ ಮಾಡ್ಬೇಕಾದ್ರೆ ಪ್ರಯೋಜನ ಆಗ್ಲಿಲ್ಲ ಅಂತ ಒಂದು ಯೂನಿವರ್ಸ್ ಅಲ್ಲಿ ಎವ್ಲಿನ್ ಪಿಜ್ಜಾ ಶಾಪ್ ಮುಂದೆ ಪ್ರಮೋಷನ್ ಗೆ ಬೋರ್ಡ್ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಳಾಗಿರ್ತಾಳೆ. ಅವಳ ಸ್ಕಿಲ್ಸ್ ಈಗ ಇವಳು ಪಡ್ಕೊಂಡು ಸೆಕ್ಯೂರಿಟಿ ಆಫೀಸರ್ಸ್ ನ ಶೀಲ್ಡ್ ಕಿತ್ಕೊಂಡು ಸೇಮ್ ಪಿಜ್ಜಾ ಬೋರ್ಡ್ ತರಾನೇ ತಿರುಗಿಸ್ತಾ ಎಲ್ಲರಿಗೂ ಹೊಡಿತಾಳೆ. ಆದ್ರೆ ಯಾರನ್ನೂ ಸಾಯಿಸಿಲ್ಲ. ಒಬ್ಳು ಲೇಡಿ ಅಂತೂ ತನ್ನ ನಾಯಿಯನ್ನೇ ವೆಪನ್ ಆಗಿ ಮಾಡ್ಕೊಂಡು ಇದ್ರ ಕೈಯಲ್ಲಿ ಕಚ್ಚುಸ್ತಿಲ್ಲ, ಬೆಲ್ಟ್ ಹಿಡ್ಕೊಂಡು ತಿರುಗಿಸಿ ನಾಯಿನೇ ಬಿಸಾಕ್ತಾ ಇದ್ದಾಳೆ. ಆಗ ಎವ್ಲಿನ್ ಬೇರೆ ಯೂನಿವರ್ಸ್ ಅಲ್ಲಿ ಶೆಫ್ ಆಗಿರೋ ಎವ್ಲಿನ್ ನ ಸ್ಕಿಲ್ಸ್ ಪಡ್ಕೊಂಡು ಇವಳ ಜೊತೆ ಫೈಟ್ ಮಾಡೋ ಅಷ್ಟರಲ್ಲೇ ಇನ್ನೊಬ್ಬ ಮಾರ್ಷಲ್ ಆರ್ಟ್ ಸ್ಕಿಲ್ ಇರೋನು ಅದೇ ಕುಂಡಿ ಜೆರಾಕ್ಸ್ ಮಾಡ್ಕೊಂಡಿದ್ನಲ್ಲ ಅವನು ಬಂದು ಇವಳಿಗೆ ಹೊಡಿತಾ ಇದ್ದಾನೆ. ಆದ್ರೆ ಇಬ್ರು ಹೊಡೆದಾಡ್ಕೊಂಡು ಇಬ್ರು ಕೂಡ ತಮ್ಮ ತಮ್ಮ ಇಯರ್ ಪೀಸ್ ಅಲ್ಲಿರೋ ಬಟನ್ ನ ಪ್ರೆಸ್ ಮಾಡ್ಕೊಂಡು ಸ್ಕಿಲ್ಸ್ ನ ಕಳ್ಕೊಂಡ್ ಬಿಡ್ತಾರೆ. ಈಗ ಮತ್ತೆ ಸ್ಕಿಲ್ಸ್ ನ ಪಡ್ಕೊಳ್ಳೋಕೆ ಇವನು ಆಲ್ಫಾ ವರ್ಸ್ ಅಲ್ಲಿರೋ ತಮ್ಮ ಟೀಮ್ ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಟಾಸ್ಕ್ ಮಾಡ್ಬೇಕು ಅಂತ ಕೇಳ್ಕೊಂಡು ಇಲ್ಲಿರೋ ಒಂದು ಅವಾರ್ಡ್ ನ ನೋಡ್ತಾ ಸ್ಲೋ ಆಗಿ ಪ್ಯಾಂಟ್ ಬಿಚ್ತಾ ಇದ್ದಾನೆ. ತಕ್ಷಣ ಎವ್ಲಿನ್ ಗೆ ಗೊತ್ತಾಯ್ತು ಇವನು ಪ್ಯಾಂಟ್ ಬಿಚ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅಂತ. ಆ ಅವಾರ್ಡ್ ನ ಇವನು ಬ್ಯಾಕ್ ಗೆ ಸಿಗಿಸ್ಕೊಳ್ಳೋಕೆ ನೋಡ್ತಿದ್ದಾನೆ. ಅದಕ್ಕೆ ಇವಳು ಆ ಅವಾರ್ಡ್ ನ ಅವನ ಕೈಗೆ ಸಿಗ್ದಂಗೆ ಆಟ ಆಡಿಸ್ಬೇಕಾದ್ರೆ ಇನ್ನೊಬ್ಬ ಸೆಕ್ಯೂರಿಟಿ ಆಫೀಸರ್ ಮೊದ್ಲೇ ಪ್ಯಾಂಟ್ ಬಿಚ್ಕೊಂಡ್ ಬಂದು ಅವಾರ್ಡ್ ಮೇಲೆ ಹಾರಿ ಕುತ್ಕೊಂತಾನೆ. ಇದರಿಂದ ಇವನಿಗೆ ಮಾರ್ಷಲ್ ಆರ್ಟ್ ಸ್ಕಿಲ್ಸ್ ಬಂತು. ತಕ್ಷಣ ಎವ್ಲಿನ್ ಕುಂಗ್ಫು ಎವ್ಲಿನ್ ನ ಸ್ಕಿಲ್ಸ್ ಪಡ್ಕೊಂತಾಳೆ. ವರ್ಸ್ ಜಂಪಿಂಗ್ ಮಾಡಿ ಆ ಜೆರಾಕ್ಸ್ ಮೆಷಿನ್ ಅವನು ಹೋಗಿ ಬೇರೆ ಅವಾರ್ಡ್ ನ ಹಿಂದಕ್ಕೆ ಸಿಗಿಸ್ಕೊಂಡ್ ಬಂದಿದ್ದಾನೆ. ಆದ್ರೆ ಇಬ್ರು ಕೈಯಲ್ಲೂ ಕುಂಗ್ಫು ಪವರ್ಸ್ ಇರೋ ಎವ್ಲಿನ್ ನ ಸೋಲ್ಸೋಕಾಗಲ್ಲ. ಇವಳೆ ಇಬ್ಬರು ಸಿಗಿಸ್ಕೊಂಡಿರೋ ಅವಾರ್ಡ್ ನ ಬ್ಯಾಕ್ ಇಂದ ತೆಗೆದು ಅವರ ಫೈಟಿಂಗ್ ಸ್ಕಿಲ್ಸ್ ಕಳೆದೋಗೋ ಹಾಗೆ ಮಾಡ್ತಾಳೆ. ಆಲ್ಫಾ ವರ್ಸ್ ನ ಎವ್ಲಿನ್ ಅವರಪ್ಪ ಚೇರ್ ಇಂದ ಇವಳನ್ನ ಗುದ್ಕೊಂಡು ಹೋಗಿ ಹಿಡ್ಕೊಂಡು ಹ್ಯಾಂಡ್ ಗ್ರೆನೇಡ್ ನ ಪಿನ್ ತೆಗಿತಾರೆ. ನಾನ್ ಸತ್ರು ಪರವಾಗಿಲ್ಲ, ನೀನ್ ಕೂಡ ಸಾಯ್ಬೇಕು ಅಂತ. ಆದ್ರೆ ಕುಂಗ್ಫು ಎವ್ಲಿನ್ ಗೆ ಇನ್ನೊಂದು ವಿಶೇಷವಾದ ಪವರ್ಸ್ ಇರುತ್ತೆ. ಅದೇ ಇವಳು ತನ್ನ ಕಿರುಬೆರಳನ್ನ ತುಂಬಾನೇ ಟ್ರೈನಿಂಗ್ ನ ಮುಖಾಂತರ ಫುಲ್ ಸ್ಟ್ರಾಂಗ್ ಮಾಡ್ಕೊಂಡಿರ್ತಾಳೆ. ಇದರಿಂದ ಕಿರುಬೆರಳಲ್ಲೇ ಬೈಸೆಪ್ಸ್ ಬಂದ್ಬಿಟ್ಟಿದೆ. ಇದನ್ನ ತಿಳ್ಕೊಂಡ ಹೋಮ್ ಯೂನಿವರ್ಸ್ ನ ಎವ್ಲಿನ್ ತನ್ನ ಕಿರುಬೆರಳಿಂದ ಚೇರ್ ನ ಮುರಿದಾಕಿ ಇವರನ್ನ ದೂರ ತಳೆದಾಗ ಸೈಡ್ ಅಲ್ಲಿ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಇನ್ನ ಉಳ್ದವ್ರನ್ನೆಲ್ಲ ಇವಳು ತನ್ನ ಕಿರುಬೆರಳಲ್ಲೇ ಹೊಡೆದು ಮಲಗಿಸ್ತಾಳೆ. ಆಮೇಲೆ 50 ಸಲ ವರ್ಸ್ ಜಂಪಿಂಗ್ ಮಾಡ್ತಿರೋದ್ರಿಂದ ಇವಳು ಕೂಡ ಮಲ್ಕೊಂತಾಳೆ. ಇದೇ ಸಮಯಕ್ಕೆ ಆಲ್ಫಾ ವೇಮಂಡ್ ಈ ಹೋಮ್ ಯೂನಿವರ್ಸ್ ನ ವೇಮಂಡ್ ನ ಕಂಟ್ರೋಲ್ ಮಾಡ್ತಾ ಬಂದು ಎವ್ಲಿನ್ ಜೊತೆ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವನು ಕೂಡ ಪ್ರಜ್ಞೆ ತಪ್ತಾನೆ. ಯಾಕಂದ್ರೆ ಆಲ್ಫಾ ವರ್ಸ್ ಅಲ್ಲಿ ಜೋಬು ಟುಪಾಕಿ ಆಲ್ಫಾ ವೇಮಂಡ್ ನ ಟ್ರಕ್ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಸಾಯಿಸಿದಳೆ, ಆಲ್ಫಾ ವೇಮಂಡ್ ನ ಕೂಡ. ಹಾಗಾಗಿ ಹೋಮ್ ಯೂನಿವರ್ಸ್ ಅಲ್ಲಿ ವೈಮಂಡ್ ಗೆ ಎಚ್ಚರಿಕೆ ಆಯ್ತು. ಅಂದ್ರೆ ಇವನು ಈಗ ಬರೀ ವೈಮಂಡ್ ಅಷ್ಟೇ, ಆಲ್ಫಾ ವೈಮಂಡ್ ಅಲ್ಲ. ಇದೇ ಸಮಯಕ್ಕೆ ಇಲ್ಲೇ ಇದ್ದ ಜೋಯ್ನ ದೇಹವನ್ನ ಕಂಟ್ರೋಲ್ ಮಾಡ್ತಾ ಜೋಬು ಟುಪಾಕಿ ಎವ್ಲಿನ್ ಹತ್ರ ಬರ್ಬೇಕಾದ್ರೆ ಇವಳೆದ್ದು ಫೈಟ್ ಮಾಡೋಕೆ ನೋಡ್ತಾಳೆ. ಆದ್ರೆ ಎವ್ಲಿನ್ ಕೈಯಲ್ಲಿ ಆಗ್ತಿಲ್ಲ. ಜಾಸ್ತಿ ವರ್ಸ್ ಜಂಪಿಂಗ್ ಮಾಡಿರೋದ್ರಿಂದ ವಾಮಿಟ್ ಮಾಡ್ಕೊಂಡು ಮತ್ತೆ ಪ್ರಜ್ಞೆ ತಪ್ತಾಳೆ. ಈಗ ಫೈನಲಿ ಸ್ನೇಹಿತರೆ ಇವಳ ಬ್ರೈನ್ ಫ್ರಾಕ್ಚರ್ ಆಗಿ ಎಲ್ಲಾ ಯೂನಿವರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಎಲ್ಲಾ ಯೂನಿವರ್ಸ್ಗೂ ಸೇಮ್ ಜೋಬು ಟುಪಾಕಿ ತರ ಸ್ವಲ್ಪ ಹೊತ್ತು ಹೋಗಿ ವಾಪಸ್ ಬರ್ತಾ ಇದ್ದಾಳೆ. ಆದ್ರೆ ಜೋಬು ಟುಪಾಕಿ ತರ ಈ ಶಕ್ತಿಯನ್ನ ಇನ್ನು ಕಂಟ್ರೋಲ್ ಮಾಡೋಕೆ ಇವಳಿಗೆ ಬರ್ತಿಲ್ಲ. ಜೋಬು ಟುಪಾಕಿ ಎಲ್ಲಾ ಯೂನಿವರ್ಸ್ ಗಳಿಗೆ ಇವಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಹೇಳ್ತಾ ಇದ್ದಾಳೆ, ಈ ಪ್ರಪಂಚದಲ್ಲಿ ಯಾವುದಕ್ಕೂ ಅರ್ಥ ಇಲ್ಲ, ನಾವು ಹುಟ್ಟಿರೋದಕ್ಕೆ ಯಾವ ಉದ್ದೇಶನೂ ಇಲ್ಲ ಅಂತ ನೈಲಿಸಂ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದಾಳೆ. ನೈಲಿಸಂ ಅಂದ್ರೆ ಇವರು ಧರ್ಮಗಳನ್ನ ನಂಬೋದಿಲ್ಲ, ನಮ್ಮ ಹುಟ್ಟು ಯಾವುದೋ ಒಂದು ಕಾರಣಕ್ಕೆ ಅಥವಾ ಯಾವುದೋ ಒಂದು ಉದ್ದೇಶದಿಂದ ಆಗಿದೆ ಅಂತ ನಂಬಲ್ಲ, ನಾವು ಬದುಕೋದಕ್ಕೆ ಅರ್ಥನೇ ಅಲ್ಲ, ಜೀವನದಲ್ಲಿ ಯಾವುದು ತಪ್ಪಲ್ಲ ಯಾವುದು ಸರಿನೂ ಅಲ್ಲ, ಮನಸ್ಸಿಗೆ ಬಂದ ಹಾಗೆ ಮಾಡೋದೇ ನೈಲಿಸಂ. ಇದೇ ಐಡಿಯಾನ ಜೋಬು ಟುಪಾಕಿ ನಂಬ್ತಾಳೆ. ತನ್ನ ಹುಟ್ಟಿಗೆ ಅರ್ಥನೇ ಇಲ್ಲ, ಯಾವುದಕ್ಕೂ ಅರ್ಥ
ಇಲ್ದೇ ಇರೋ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಲ್ಟಿವರ್ಸ್ ನ ಹಾಳು ಮಾಡೋಕೆ ನೋಡ್ತಾ ಇದ್ದಾಳೆ. ಈಗ ಜೋಬು ಟುಪಾಕಿ ಎವ್ಲಿನ್ ನ ಎವ್ರಿಥಿಂಗ್ ಬೇಗಲ್ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದು ಹೇಳ್ತಾ ಇದ್ದಾಳೆ, ನಿನ್ ಕಡೆಯಿಂದಾನೇ ನಿನ್ ಯೂನಿವರ್ಸ್ ಅಲ್ಲಿ ಇರೋ ಜೋಯ್ ಬೇಜಾರಾಗಿರೋದು. ಎಲ್ಲಾ ಯೂನಿವರ್ಸ್ ಅಲ್ಲೂ ಅಷ್ಟೇ, ನೀನು ಅವಳ ತಾಯಿ ಆಗಿರೋದೇ ದೊಡ್ಡ ಸಮಸ್ಯೆ. ಅವಳ ಮಾತನ್ನ ಕೇಳಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲಾ ಯೂನಿವರ್ಸ್ ಅಲ್ಲೂ ಜೋಯ್ ಕಷ್ಟ ಪಡ್ತಿರೋದನ್ನ ನಾನು ನೋಡಿದೀನಿ. ನಾನು ಯಾವ ರೀತಿ ದುಃಖ ಪಡ್ತಾ ಇದ್ದೀನೋ, ಏನನ್ನ ಫೀಲ್ ಮಾಡ್ತಾ ಇದ್ದೀನೋ ಅದೇ ರೀತಿ ಫೀಲ್ ಮಾಡೋ ಅಂತವ್ರು ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಈಗ ನೀನು ನಂತರನೇ ಆಗಿದ್ಯಾ, ಎಲ್ಲಾ ಯೂನಿವರ್ಸ್ ನ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ಯಾ. ಈ ರೀತಿ ಆದಾಗ ಏನಾಗುತ್ತೆ ಅಂತ ನೀನೇ ನೋಡು ಅಂತ ಹೇಳಿ ಇವಳಿಗೆ ಬ್ಲಾಕ್ ಹೋಲ್ ಅಂದ್ರೆ ಎವ್ರಿಥಿಂಗ್ ಬೇಗಲ್ ನ ತೋರಿಸ್ತಾಳೆ ಜೋಬು ಟುಪಾಕಿ. ಈಗ ಎವ್ಲಿನ್ ನ ಕಾನ್ಶಿಯಸ್ ಮಲ್ಟಿವರ್ಸ್ ತುಂಬಾ ಸಾವಿರಾರು ಯೂನಿವರ್ಸ್ ಗಳಲ್ಲಿ ಹರಡ್ಕೊಳ್ಳೋಕೆ ಶುರು ಆಗಿ ಎಲ್ಲಾ ಯೂನಿವರ್ಸ್ ಅಲ್ಲೂ ಇವಳು ಏನಾಗಿದ್ದಾಳೆ ಅಂತ ಎವ್ಲಿನ್ ಗೆ ಕಾಣಿಸುತ್ತೆ. ಮತ್ತೆ ಇವಳಿಗೂ ಕೂಡ ನೈಲಿಸಂ ಕಾನ್ಸೆಪ್ಟ್ ತಲೆಗೆ ಹೋಗಿ ಇಲ್ಲಿ ನಡೀತಾ ಇರೋದಕ್ಕೆ ಯಾವ್ದಕ್ಕೂ ಅರ್ಥನೇ ಇಲ್ಲ ಅಂತ ಬೇರೆ ಬೇರೆ ಯೂನಿವರ್ಸ್ ಗಳಲ್ಲಿ ತನಿಗೆ ಮನ್ಸಿಗೆ ಬಂದಂಗೆ ಮಾಡ್ತಿದ್ದಾಳೆ ಎವ್ಲಿನ್. ಫಾರ್ ಎಕ್ಸಾಂಪಲ್, ಒಂದು ಯೂನಿವರ್ಸ್ ಅಲ್ಲಿ ಆಕ್ಟರ್ ಆಗಿರೋ ಎವ್ಲಿನ್ ಮೊದ್ಲೇ ಹೇಳ್ದಂಗೆ ಇವಳು ವೇಮಂಡ್ ನ ಬಿಟ್ಟ ನಂತರ ಆಕ್ಟರ್ ಆಗಿರೋದು. ವೇಮಂಡ್ ಕೂಡ ಎವ್ಲಿನ್ ನ ಬಿಟ್ಟಾದ್ಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಈಗ ನಾವಿಬ್ರು ಜೊತೆಗೆ ಇರೋಣ ಅಂತ ಆಕ್ಟರ್ ಎವ್ಲಿನ್ ವೇಮಂಡ್ ಗೆ ಹೇಳ್ತಾ ಇದ್ದಾಳೆ. ಮತ್ತೆ ಇನ್ನೊಂದು ಯೂನಿವರ್ಸ್ ಅಲ್ಲಿ ವೇಮಂಡ್ ಮತ್ತೆ ಎವ್ಲಿನ್ ಲಾಂಡ್ರಿನೇ ನಡೆಸ್ತಾ ಇದ್ದಾರೆ. ಇದು ಸ್ನೇಹಿತರೆ ಹೋಮ್ ಯೂನಿವರ್ಸ್ ನ ಒಂದು ಬ್ರಾಂಚ್ ಆಗಿದೆ. ಯಾಕೆ ಅಂದ್ರೆ ಈ ಮಲ್ಟಿವರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ತಗೊಳ್ಳೋ ಡಿಸಿಷನ್ ಇಂದ ಮತ್ತೊಂದು ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಬ್ರಾಂಚಿಂಗ್ ಯೂನಿವರ್ಸ್ ಅಂತ ಕೂಡ ಕರೀತಾರೆ. ಇಲ್ಲೇನಾಗಿದೆ ಅಂದ್ರೆ ಹೋಮ್ ಯೂನಿವರ್ಸ್ ಅಲ್ಲಿ ಎವ್ಲಿನ್ ವೇಮಂಡ್ ಮತ್ತೆ ಎವ್ಲಿನ್ ಅವರಪ್ಪ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋದಾಗ ಎವ್ಲಿನ್ ಆಲ್ಫಾ ವೇಮಂಡ್ ನ ಮೀಟ್ ಮಾಡಿ ಜೋಬು ಟುಪಾಕಿಯನ್ನ ನಾಶ ಮಾಡ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ಒಂದು ಸೆಪರೇಟ್ ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಒಂದು ಯೂನಿವರ್ಸ್ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. ಒಂದು ಕಡೆ ಎವ್ಲಿನ್ ತನ್ನ ಗಂಡ ತಂದೆಯ ಜೊತೆ ಲಾಂಡ್ರಿಗೆ ವಾಪಸ್ ಹೋಗಿರ್ತಾಳೆ, ಇನ್ನೊಂದು ಕಡೆ ಎವ್ಲಿನ್ ಜೋಬು ಟುಪಾಕಿಯನ್ನ ನಾಶ ಮಾಡೋಕೆ ಹೊರಟಿರ್ತಾಳೆ. ಸೊ ಈ ಇನ್ನೊಂದು ಬ್ರಾಂಚ್ ಅಲ್ಲಿ ಸಂಜೆ ಆಗುವಷ್ಟರಲ್ಲಿ ಎಲ್ಲಾ ಟ್ಯಾಕ್ಸ್ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಡಿಯರ್ಡ್ರೆ ಹೇಳಿದ್ಲು. ಆದ್ರೆ ಇವರು ಚೈನೀಸ್ ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಡು ಟ್ಯಾಕ್ಸ್ ಕಡೆ ಗಮನ ಹೋಗಿರಲ್ಲ. ಹಾಗಾಗಿ ಡಿಯರ್ಡ್ರೆ ಬಂದು ಲಾಂಡ್ರಿನ ಸೀಸ್ ಮಾಡಬೇಕಾದ್ರೆ ಇಲ್ಲಿ ನಡೀತಾ ಇರೋದಕ್ಕೆ ಏನು ಅರ್ಥ ಇಲ್ಲ ಅಂತ ಮೊದಲು ವೇಮಂಡ್ ನ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕಿ ಇವಳೇ ಲಾಂಡ್ರಿಯಲ್ಲಿರೋ ಗ್ಲಾಸ್ ಮತ್ತೆ ವಾಷಿಂಗ್ ಮಷೀನ್ ಎಲ್ಲ ಹೊಡೆದಾಕೋಕೆ ಶುರು ಮಾಡಿದಾಗ ಪೊಲೀಸ್ ಅವರು ಇವಳ ಕೈಗೆ ಬೇಡಿ ಹಾಕಿ ಕೂರಿಸ್ತಾರೆ. ಮತ್ತೊಂದು ಆಲ್ಟರ್ನೇಟ್ ಯೂನಿವರ್ಸ್ ನ ಈಗ ತೋರಿಸ್ತಾರೆ. ಇಲ್ಲಿ ನೀವು ನಂಬಲ್ಲ ಸ್ನೇಹಿತರೆ, ಎವ್ಲಿನ್ ಮತ್ತೆ ಜೋಬು ಟುಪಾಕಿ ಇಬ್ರು ಕಲ್ಲುಗಳಾಗಿದ್ದಾರೆ. ಯಾಕಂದ್ರೆ ಈ ಯೂನಿವರ್ಸ್ ಅಲ್ಲಿ ಇನ್ನು ಮನುಷ್ಯರು ಪ್ರಾಣಿ ಪಕ್ಷಿಗಳು ಇಲ್ವೇ ಇಲ್ಲ. ಮತ್ತೆ ಸೈಲೆಂಟ್ ಆಗಿ ತಮ್ಮದೇ ಆದ ಭಾಷೆಯಲ್ಲಿ ಈ ಕಲ್ಲುಗಳು ಮಾತಾಡ್ಕೊಂತಿದವೆ. ನಂತರ ಎವ್ರಿಥಿಂಗ್ ಬೇಗಲ್ ಹತ್ರ ಜೋಬು ಟುಪಾಕಿ ಹೇಳ್ತಾ ಇದ್ದಾಳೆ, ಈ ಎವ್ರಿಥಿಂಗ್ ಬೇಗಲ್ ನ ನಾನು ಮಲ್ಟಿವರ್ಸ್ ನ ನಾಶ ಮಾಡೋಕೆ ಮಾಡಿಲ್ಲ, ನನ್ನನ್ನ ನಾನು ನಾಶ ಮಾಡ್ಕೊಳ್ಳೋಕೆ ಮಾಡಿದ್ದು. ನನಗೆ ಈ ರೀತಿ ಜೀವನ ಬೇಕಾಗಿಲ್ಲ. ಎಲ್ಲಾ ಯೂನಿವರ್ಸ್ ಅಲ್ಲಿರೋ ಜಾಯ್ ನ ನೋವನ್ನ ನೋಡಿ ಎಲ್ಲಾ ಯೂನಿವರ್ಸ್ ಅಲ್ಲೂ ಒಟ್ಟಿಗೆ ಜೀವಿಸೋಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಸಾಯೋಕೆ ಅಂತಾನೆ ಈ ಬೇಗಲ್ ನ ಮಾಡಿದೀನಿ ಅಂತ ಹೇಳ್ತಾ ಇದ್ದಾಳೆ. ಅದೇ ಹೋಮ್ ಯೂನಿವರ್ಸ್ ನ ಇನ್ನೊಂದು ಬ್ರಾಂಚ್ ಅಲ್ಲಿ ವೇಮಂಡ್ ಹೇಗೋ ಮಾಡಿ ಡಿಯರ್ಡ್ರೆಗೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಲಾಂಡ್ರಿನ ಸೀಸ್ ಮಾಡಬೇಡಿ, ಟ್ಯಾಕ್ಸ್ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ಅಂತ 1 ವಾರ ಟೈಮ್ ತಗೊಂತಾನೆ. ಮೇನ್ ಹೋಮ್ ಯೂನಿವರ್ಸ್ ಅಲ್ಲಿ ಪ್ರಜ್ಞೆ ತಪ್ಪಿದ್ದ ಎವ್ಲಿನ್ ಗೆ ಎಚ್ಚರಿಕೆ ಆಯ್ತು. ಮತ್ತೆ ಆಲ್ಫಾ ವರ್ಸ್ ಅವರೆಲ್ಲ ಎವ್ಲಿನ್ ನ ಸಾಯಿಸೋಕೆ ಮತ್ತೆ ನೋಡಿದಾಗ ವೇಮಂಡ್ ಇವರನ್ನ ತಡೆಯೋಕೆ ಎಮೋಷನಲ್ ಸ್ಪೀಚ್ ಕೊಡೋಕೆ ಶುರು ಮಾಡ್ತಾನೆ. ಎಲ್ಲರೂ ಒಳ್ಳೆತನದಿಂದ ಇರಬೇಕು, ಎಲ್ಲರೂ ಶಾಂತವಾಗಿರ್ಬೇಕು, ಹೊಡೆದಾಡೋದ್ರಿಂದ ಏನು ಸಿಗಲ್ಲ ಅಂತ. ಅದೇ ಆಕ್ಟರ್ ಎವ್ಲಿನ್ ಇರೋ ಯೂನಿವರ್ಸ್ ಅಲ್ಲಿ ಎವ್ಲಿನ್ ಗೆ ಬಿಸ್ನೆಸ್ ಮ್ಯಾನ್ ಆಗಿರೋ ವೇಮಂಡ್ ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣಲ್ಲಿ ನಾನು ಏನು ಇಲ್ಲದೆ ಇರ್ಬೋದು, ನಿನ್ನ ರೀತಿನೇ ನಾನು ಕೂಡ ತುಂಬಾನೇ ಕಷ್ಟಪಟ್ಟು ಒಂದು ಕಂಪನಿಯ ಸಿಇಒ ಆಗಿದ್ದೀನಿ. ಈಗ ನಾವು ಒಂದಾಗೋಕೆ ಆಗಲ್ಲ, ಆದ್ರೆ ನನಗೆ ನಿನ್ ಜೊತೆ ಸೇರಿ ಲಾಂಡ್ರಿ ನಡೆಸೋದ್ರಲ್ಲಿ ಖುಷಿನೇ ಇತ್ತು ಅಂದಾಗ ಹೋಮ್ ಯೂನಿವರ್ಸ್ ನ ಎವ್ಲಿನ್ ಗೆ ತನ್ನ ಗಂಡ ಈ ರೀತಿ ಬೇರೆ ಯೂನಿವರ್ಸ್ ಅಲ್ಲಿ ಮಾತಾಡ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗಿದೆ. ಈ ಯೂನಿವರ್ಸ್ ನ ಬ್ರಾಂಚ್ ಯೂನಿವರ್ಸ್ ಅಲ್ಲೂ ಅಷ್ಟೇ ವೇಮಂಡ್ ಡಿಯರ್ಡ್ರೆನ ಕನ್ವಿನ್ಸ್ ಮಾಡಿರೋದ್ರಿಂದ ಎವ್ಲಿನ್ ತುಂಬಾನೇ ಖುಷಿ ಆಗಿದ್ದಾಳೆ. ಡಿವೋರ್ಸ್ ಕೊಡಲ್ಲ, ಪೇಪರ್ ಸೈನ್ ಆಗಿದೆ ಅಷ್ಟೇ, ಅದನ್ನ ಹರ್ದ ಕುದುರೆ ಆಯ್ತು. ಸೊ ಎಲ್ಲಾ ಯೂನಿವರ್ಸ್ ಅಲ್ಲಿ ಎಲ್ಲಾ ಸರಿ ಹೋಗ್ತಾ ಇರೋದನ್ನ ನೋಡಿ ಎವ್ರಿಥಿಂಗ್ ಬೇಗಲ್ ಹತ್ರ ಇರೋ ಜೋಬು ಟುಪಾಕಿ ಹೋಮ್ ಯೂನಿವರ್ಸ್ ಗೆ ಬಂದು ಎವ್ಲಿನ್ ನ ಕೂಡ ಬೇಗಲ್ ನ ಒಳಗೆ ಎಳ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾಳೆ. ಅಂದ್ರೆ ತಾನು ಸಾಯೋದಲ್ದೆ ಎವ್ಲಿನ್ ಕಡೆಯಿಂದಾನೇ ಇದೆಲ್ಲ ಆಗ್ತಿರೋದು ಅಂತ ಇವಳನ್ನ ಕೂಡ ಬೇಗಲ್ ಒಳಗೆ ಕರ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾಳೆ. ಆದ್ರೆ ಎವ್ಲಿನ್ ಹೋಗಲ್ಲ. ಇದರಿಂದ ಜೋಬು ಟುಪಾಕಿ ಕೋಪ ಮಾಡ್ಕೊಂಡು ಎಲ್ಲಾ ಮಲ್ಟಿವರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಶಾಪದಿಂದ ನೀನು ಎಷ್ಟು ದಿವಸ ಬದುಕೋಕೆ ಆಗುತ್ತೆ ಅಂತ ಹೇಳಿ ತನ್ನ ಶಕ್ತಿಯಿಂದ ಎವ್ರಿಥಿಂಗ್ ಬೇಗಲ್ ಇಲ್ಲಿಗೆ ಬರೋ ಹಾಗೆ ಮಾಡ್ತಾಳೆ. ಮತ್ತೆ ಇವಳೇ ಬೇಗಲ್ ನ ಒಳಗೆ ಹೋಗ್ಬೇಕಾದ್ರೆ ಎವ್ಲಿನ್ ಗೆ ಅನ್ಸುತ್ತೆ ಇವಳೇನಾದ್ರೂ ಎವ್ರಿಥಿಂಗ್ ಬೇಗಲ್ ಒಳಗೆ ಹೋದ್ರೆ ಜೋಯ್ನ ಅಸ್ತಿತ್ವನೇ ಇರಲ್ಲ ಅಂತ ಹೇಳಿ ಈಗ ತನ್ನ ಪವರ್ಸ್ ಇಂದ ಇಲ್ಲಿರೋರ ಜೊತೆ ಫೈಟ್ ಮಾಡ್ತಾ ಜೋಬು ಟುಪಾಕಿಯನ್ನ ತಡೆಯೋಕೆ ನೋಡ್ತಾ ಇದ್ದಾಳೆ. ಆದ್ರೆ ಆಲ್ಫಾ ವರ್ಸ್ ನ ಎವ್ಲಿನ್ ಅವರಪ್ಪ ವೀಲ್ ಚೇರ್ ನ ಟ್ರಾನ್ಸ್ಫಾರ್ಮರ್ಸ್ ತರ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಎವ್ಲಿನ್ ನ ಹಿಡ್ಕೊಂಡಾಗ ಇವಳು ಹೇಳ್ತಾಳೆ, ನೀವು ನನಗೆ ಮಾಡಿದ್ದನ್ನ ನನ್ನ ಮಗಳಿಗೆ ನಾನ್ ಮಾಡಲ್ಲ, ನನ್ನನ್ನ ಅಷ್ಟು ಸುಲಭವಾಗಿ ಬಿಟ್ಬಿಟ್ರಲ್ಲ, ಇಷ್ಟು ವರ್ಷ ನನ್ ಕಡೆ ತಿರುಗು ನೋಡಿಲ್ಲ, ನನಗೆ ಎಷ್ಟು ನೋವಾಗಿತ್ತು ಗೊತ್ತಾ, ನೀವು ಮಾಡಿದ ತಪ್ಪನ್ನ ನಾನು ನನ್ ಮಗಳ ಜೊತೆ ಮಾಡಲ್ಲ ಅಂತಿದ್ದಂಗೆ ಇವರಪ್ಪಂಗೆ ಬೇಜಾರ
ಬೇಜಾರಾಗಿ ಎವ್ಲಿನ್ ನ ಬಿಡ್ತಾರೆ. ಎವ್ಲಿನ್ ಹೋಗಿ ಜೋಬು ಟುಪಾಕಿಯನ್ನ ತಡಿತಿದ್ದಂಗೆ ಈ ಘಟನೆಯಿಂದ ಎಲ್ಲಾ ಯೂನಿವರ್ಸ್ ಅಲ್ಲೂ ಎವ್ಲಿನ್ ತನ್ನ ಹತ್ರ ಇರೋರ ಜೊತೆ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಂತಾ ಇದ್ದಾಳೆ. ಅಂದ್ರೆ ಮೊದ್ಲೇ ಹೇಳ್ದಂಗೆ ಇವಳು ಒಂದು ಯೂನಿವರ್ಸ್ ಅಲ್ಲಿ ತಗೊಳ್ಳೋ ಡಿಸಿಷನ್ ಎಲ್ಲಾ ಯೂನಿವರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಹೋಮ್ ಯೂನಿವರ್ಸ್ ನ ಇನ್ನೊಂದು ಬ್ರಾಂಚ್ ಅಲ್ಲಿ ಎವ್ಲಿನ್ ಆಡಿಟರ್ ಡಿಯರ್ಡ್ರೆ ಜೊತೆ ಮಾತಾಡಿ ಇಬ್ಬರ ನಡುವೆ ಇರೋ ಮನಸ್ತಾಪ ಸರಿ ಮಾಡ್ಕೊಂತಾರೆ. ಅದೇ ಬೆರಳುಗಳೆಲ್ಲ ಹಾಟ್ ಡಾಗ್ ತರ ಇದ್ದ ಯೂನಿವರ್ಸ್ ಅಲ್ಲೂ ಅಷ್ಟೇ ಡಿಯರ್ಡ್ರೆ ಮತ್ತೆ ಎವ್ಲಿನ್ ಒಂದಾಗ್ತಾರೆ. ಈ ಬ್ರಾಂಚ್ ಯೂನಿವರ್ಸ್ ಅಲ್ಲೇ ಜೋಯ್ ಮತ್ತೆ ಅವಳ ಗರ್ಲ್ ಫ್ರೆಂಡ್ ಬೆಕಿಯನ್ನ ತನ್ನ ತಂದೆ ಹತ್ರ ಎವ್ಲಿನ್ ಕರ್ಕೊಂಡು ಹೋಗಿ ಬೆಕಿ ಜೋಯ್ ನ ಗರ್ಲ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ಎವ್ಲಿನ್ ಅವ್ರ ಅಪ್ಪಂಗೆ ಶಾಕ್ ಆದ್ರೂ ತಮ್ಮ ಮಗಳಿಗೆ ಮಾಡಿದ್ದನ್ನ ಮೊಮ್ಮಗಳಿಗೂ ಮಾಡೋಕ್ಕಾಗಲ್ಲ ಅಂತ ಸುಮ್ನಾಗ್ತಾರೆ. ಆದ್ರೆ ಜಾಯ್ ಈಗ ಬೇಜಾರಾಗಿ ಹೊರಗೆ ಬಂದು ಹೇಳ್ತಾ ಇದ್ದಾಳೆ, ನಾವಿಬ್ರು ಜೊತೆಗೆ ಇದ್ರೆ ಇಬ್ಬರ ಮನಸ್ಸಿಗೂ ನೆಮ್ಮದಿ ಇಲ್ಲ, ಇಬ್ರು ಜಗಳ ಆಡ್ತಾನೆ ಇರ್ತೀವಿ, ಹಾಗಾಗಿ ನಾವಿಬ್ರು ಬೇರೆ ಬೇರೆ ಆಗೋದೇ ಒಳ್ಳೇದು ಅಂದಾಗ ಎವ್ಲಿನ್ ಹೇಳ್ತಾಳೆ, ನೀನು ಏನಾದ್ರೂ ಬೇಕು ಅಂದಾಗ ಮಾತ್ರ ಮನೆಗೆ ಬರ್ತೀಯಾ, ಯಾವಾಗ್ಲೋ ಒಂದ್ಸಲ ಫೋನ್ ಮಾಡ್ತೀಯಾ, ನನ್ ಜೊತೆ ಸರಿಯಾಗಿ ನಡ್ಕೊಳಲ್ಲ, ಆದ್ರೂ ನಾನು ಇಲ್ಲೇ ಇದ್ದೀನಿ, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕಾಯ್ತಾ ಇರ್ತೀನಿ, ನಿನ್ ಜೊತೆ ಕಳೆಯೋ ಸಣ್ಣ ಸಮಯ ಕೂಡ ನಾನು ಖುಷಿಯಾಗಿ ಇರ್ಬೇಕು ಅಂದಾಗ ಜೋಯ್ಗೂ ಬೇಜಾರಾಗಿ ಎವ್ಲಿನ್ ತಪ್ಕೊಂತಾಳೆ. ಅದೇ ಹೋಮ್ ಯೂನಿವರ್ಸ್ ಅಲ್ಲೂ ಜೋಬು ಟುಪಾಕಿ ಬೇಗಲ್ ಒಳಗೆ ಹೋಗಲ್ಲ. ಕೊನೆಗೂ ಎಲ್ಲಾ ಯೂನಿವರ್ಸ್ ಅಲ್ಲೂ ಎವ್ಲಿನ್ ಎಲ್ಲಾ ಸಂಬಂಧಗಳನ್ನ ಉಳಿಸ್ಕೊಂಡು ಮುಂದೆ ಖುಷಿಯಾಗಿ ಇರ್ತಾಳೆ. ನೆಕ್ಸ್ಟಿನಲ್ಲಿ ಈ ಬ್ರಾಂಚ್ ಯೂನಿವರ್ಸ್ ಅಲ್ಲಿ ಎವ್ಲಿನ್ ತನ್ನ ಪೂರ್ತಿ ಫ್ಯಾಮಿಲಿ ಜೊತೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಬಂದು ಡಿಯರ್ಡ್ರೆನ ಮೀಟ್ ಮಾಡಿ ಎಲ್ಲಾ ರೆಸಿಪ್ಟ್ಸ್ ಗಳನ್ನ ಈ ಬಾರಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕೊನೆಗೂ ನೀವು ಎಲ್ಲಾ ಟ್ಯಾಕ್ಸ್ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಂತಿದ್ದೀರಾ ಅಂತ ಡಿಯರ್ಡ್ರೆ ಕೂಡ ಖುಷಿಯಾಗಿದ್ದಾರೆ. ಆದ್ರೆ ಎವ್ಲಿನ್ ನ ಗಮನ ಇಲ್ಲಿಲ್ಲ, ಯಾಕಂದ್ರೆ ಇವಳಿಗೆ ಬೇರೆ ಯೂನಿವರ್ಸ್ ನ ಎವ್ಲಿನ್ ಕಡೆ ಗಮನ ಇದೆ. ಅಂದ್ರೆ ಇವಳು ಎಲ್ಲಾ ಯೂನಿವರ್ಸ್ ನ ಒಂದೇ ಸಲ ಎಕ್ಸ್ಪೀರಿಯನ್ಸ್ ಮಾಡೋದು ನಿಂತಿಲ್ಲ, ಇದರ ಜೊತೆಗೇನೆ ಈಗ ಇವಳು ಬದುಕೋದು ಕಲಿಬೇಕು ಅಷ್ಟೇ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಬಗ್ಗೆ ಸ್ನೇಹಿತರೆ ತುಂಬಾನೇ ವಿಚಾರಗಳನ್ನ ಮೂವಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೇನೆ ಹೇಳಿದೀನಿ. ಆದ್ರೆ ಕೊನೆಯಲ್ಲಿ ನಮಗೆ ಡೌಟ್ ಬರೋದೇನಂದ್ರೆ ಹೋಮ್ ಯೂನಿವರ್ಸ್ ಅಲ್ಲಿ ಏನಾಯ್ತು ಅಂತ. ಅಲ್ಲಿ ಜೋಬು ಟುಪಾಕಿಯನ್ನ ಎವ್ಲಿನ್ ಕಾಪಾಡಿ ಆದ್ಮೇಲೆ ಅವರೇನೋ ನಾರ್ಮಲ್ ಆಗಿ ಜೀವನ ಕಳೀತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಆಲ್ಫಾ ವರ್ಸ್ ನ ಜೋಬು ಟುಪಾಕಿ ಕತೆ ಏನಾಯ್ತು ಅಂತ ನಮ್ಗೆ ಇಲ್ಲಿ ತೋರ್ಸೋದಿಲ್ಲ. ಅವಳು ಕೂಡ ಈಗ ಮಲ್ಟಿವರ್ಸ್ ಅಲ್ಲಿ ತೊಂದರೆ ಮಾಡೋದನ್ನ ಬಿಟ್ಟು ತನ್ನ ಪಾಡಿಗೆ ತಾನು ಆಲ್ಫಾ ವರ್ಸ್ ಅಲ್ಲಿ ಬದುಕ್ತಾ ಇರಬಹುದು. ಈಗ ಅವಳು ಒಬ್ಳೆ ಅಲ್ಲ, ಅವಳ ರೀತಿನೇ ಎವ್ಲಿನ್ ಕೂಡ ಎಲ್ಲಾ ಯೂನಿವರ್ಸ್ ಅಲ್ಲೂ ಒಂದೇ ಸಲ ಬದುಕ್ತಾ ಇದ್ದಾಳೆ. ಅಂದ್ರೆ ಯಾವಾಗ ಯಾವ ಯೂನಿವರ್ಸ್ ಗೆ ಬೇಕಾದ್ರೂ ಇವರು ಹೋಗ್ ಬರ್ಬೋದು. ಇದು ತಮ್ಮ ಮೈಂಡ್ ಗೆ ಎಫೆಕ್ಟ್ ಮಾಡ್ದಂಗೆ ಇದನ್ನ ಮ್ಯಾನೇಜ್ ಮಾಡೋದನ್ನ ಇವರು ಕಲಿತಾ ಇದ್ದಾರೆ. ಮತ್ತೆ ಈ ಮೂವಿ ಮಲ್ಟಿವರ್ಸ್ ಕಾನ್ಸೆಪ್ಟ್ ಮೇಲೆ ಬೇಸ್ಡ್ ಆಗಿರ್ಬೋದು ಸ್ನೇಹಿತರೆ, ಆದ್ರೆ ಇಲ್ಲಿ ಸಂಬಂಧಗಳ ವಿಷಯಗಳನ್ನ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿ ಕಷ್ಟ, ಮಕ್ಕಳ ಕಷ್ಟ, ಅಜ್ಜಿ ತಾತಂದಿರ ಕಷ್ಟ ಎಲ್ಲವನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಇಲ್ಲೇ ನೋಡ್ಬೋದು ಎವ್ಲಿನ್ ತುಂಬಾನೇ ಕಷ್ಟಪಟ್ಟು ಫ್ಯಾಮಿಲಿಯನ್ನ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರೆ ವೇಮಂಡ್ಗೆ ಅನ್ಸುತ್ತೆ ತುಂಬಾನೇ ಕಷ್ಟಪಟ್ಟು ದುಡಿಯೋದಷ್ಟೇ ಅಲ್ಲ, ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಹಾಗಾಗಿ ಡಿವೋರ್ಸ್ ವಿಷಯ ಎತ್ತೋಕೆ ನೋಡ್ತಾ ಇರ್ತಾನೆ. ಮಗಳು ಜೋಯ್ಗೆ ಅನ್ಸುತ್ತೆ ತನ್ನ ತಾಯಿಗೆ ತನ್ನ ಜೊತೆ ಮಾತಾಡೋದಕ್ಕೆ ಸಮಯ ಇಲ್ಲ, ತನ್ನ ಮಾತನ್ನ ಎವ್ಲಿನ್ ಕೇಳೋದಿಲ್ಲ ಅಂತ. ಅದೇ ಎವ್ಲಿನ್ಗೂ ಕೂಡ ಇದೇ ರೀತಿ ಜೋಯ್ನ ಬಗ್ಗೆ ಕೂಡ ಅನ್ಸುತ್ತೆ. ಇವಳು ಯಾವಾಗ್ಲೂ ಮನೆಗೆ ಬರಲ್ಲ, ಹೊರಗೆ ತನ್ನ ಗರ್ಲ್ ಫ್ರೆಂಡ್ ಬೆಕಿ ಜೊತೆನೆ ಇರ್ತಾಳೆ, ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ. ಅದೇ ಎವ್ಲಿನ್ ಅವರಪ್ಪ ಆಗಿನ ಕಾಲದವ್ರ ತರ ಯೋಚನೆ ಮಾಡೋದ್ರಿಂದ ಈ ರೀತಿ ಮಾಡರ್ನ್ ಕಲ್ಚರ್ ನ ಅಕ್ಸೆಪ್ಟ್ ಮಾಡ್ಕೊಂತಿರಲ್ಲ. ಹುಡ್ಗಿ ಎಲ್ಲ ಮದುವೆ ಆಗೋದು ಸರಿಯಲ್ಲ ಅಂತ ಇವರ ಅಭಿಪ್ರಾಯ. ಹುಡ್ಗಿ ಇರ್ಲಿ, ಹುಡ್ಗಿ ಪ್ರೀತಿ ಮದುವೆ ಆಗೋದನ್ನೇ ಅವರು ಒಪ್ಪಿರಲ್ಲ. ವೇಮಂಡ್ ಮತ್ತೆ ಎವ್ಲಿನ್ ಮದುವೆ ಆಗೋದೇ ಅವ್ರಿಗೆ ಇಷ್ಟ ಇಲ್ದಲೆ ಎವ್ಲಿನ್ ನ ಮನೆಯಿಂದ ಒದ್ದೋಡ್ಸಿರ್ತಾರೆ. ಇಲ್ಲಿ ಫ್ಯಾಮಿಲಿಯಲ್ಲಿ ಇರೋರೆಲ್ಲ ತಮ್ಮ ತಮ್ಮ ಜಾಗದಲ್ಲಿ ಸರಿಯಾಗೇ ಇದ್ದಾರೆ. ಎವ್ಲಿನ್ ತನ್ನ ಕರ್ತವ್ಯ ಮಾಡ್ತಾ ಇದ್ದಾಳೆ, ವೇಮಂಡ್ ಕೂಡ ಕಷ್ಟ ಪಡ್ತಾ ಇದ್ದಾನೆ. ಮಗಳಿಗೆ ತಾಯಿ ಬಗ್ಗೆ ಆ ರೀತಿ ಅನ್ಸೋದು ನಿಜ. ಆದ್ರೆ ತಮ್ಮ ತಮ್ಮ ಕೆಲಸಗಳಲ್ಲೇ ಬಿಸಿ ಆಗ್ದಲೆ ಫ್ಯಾಮಿಲಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಈ ಮೂವಿಯಲ್ಲಿ ಮಲ್ಟಿವರ್ಸ್ ನ ಕಾನ್ಸೆಪ್ಟ್ ಇಟ್ಕೊಂಡು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ನ ಮುಖಾಂತರ ನಮಗೆ ಅರ್ಥ ಮಾಡ್ಸೋಕೆ ನೋಡಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.